ಸ್ಮರಣೀಯ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಶ್ರೀ ಸಿದ್ಧಾರೂಢರನ್ನು ನನ್ನ ಹೃದಯಾನಂದದಲ್ಲಿ ಸ್ಥಾಪಿಸಿಕೊಂಡು ಸ್ವರೂಪಿಗಳೇ ಆದ ಪರಮೂರ್ತಿ ಸದ್ಗುರುಗಳ ಚಿನ್ಮಯಕಾರಾನಂದರಲ್ಲಿ ಹೇಳಿದರು. ಗ್ರಂಥಕರ್ತರು ಕಾರ್ಯಕ್ಕೆ ಕಾರಣೀಭೂತರು ಆದ ಶ್ರೀ ರಾಮದೇವರ ಅಡಿಯಾವರುಗಳಿಗೂ ಕೂಡ ಅಭಿವಂದಿಸಿ, ಅದೇ ರೀತಿಯಾಗಿ ಪ್ರಸ್ತುತ ಗ್ರಂಥವನ್ನು ಮರಾಠಿಗೆ ಅನುವಾದಿಸಿದ ಮನೆ ಮಹಾತ್ಮರ ಅಡಿಯಾವರುಗಳಿಗೂ ಕೂಡ ಅನಂತಪೂರ್ತ ದೀರ್ಘದ ನಮಸ್ಕಾರವನ್ನು ಸಲ್ಲಿಸುತ್ತಾ, ನಮ್ಮೆಲ್ಲರ ಸಹೃದಯಕ್ಕೆ ಸಾಕ್ಷಿಯಾಗಿ ಬರುವ ಆ ಪರಾತ್ಪರ ಪರಿಶೀಲನೆಗೂ ಕೂಡ ಒಂದು ವಿಶಿಷ್ಟ ಆಶೀರ್ವದಿಸುವುದು ತಮ್ಮೆಲ್ಲರಿಗೂ ಶ್ರಮಿಸೋಣ. ಕಳೆದ ಒಂದು ವಾರದಿಂದ ಪಂಚೀಕರಣ ಅನ್ನುವಂತಹ ಗ್ರಂಥ ನಡೆದುಕೊಂಡು ಬರ್ತಾ ಇದೆ. ಮುಂದಿನ ದಿವಸದ ಪರ್ಯಂತರ ಏನು ಹೇಳ್ಕೊಂಡು ಬಂದೆವು ಅಂತ ಕೇಳಿದಾದ್ರೆ, ಈ ಪ್ರಸ್ತುತ ಗ್ರಂಥದಲ್ಲಿ ಬರತಕ್ಕಂತಹ ಕೆಲವೊಂದು ಶಾಸ್ತ್ರೀಯ ಶಬ್ದಗಳು ಏನಿದ್ದಾವೆ, ಆ ಶಾಸ್ತ್ರೀಯ ಶಬ್ದಗಳ ಆವರಣ ಭಂಗ ಮಾಡಬೇಕಾಗಿದೆ. ಆ ಒಂದೊಂದು ಶಬ್ದಗಳ ಆವರಣವನ್ನು ಗ್ರಂಥ ಮಾಡಿದ ನಂತರ ಮುಂದಿನ ದಿವಸ ಒಂದು ದೃಷ್ಟಾಂತವನ್ನು ಹೇಳ್ಕೊಂಡು ಬಂದೆವು. ಇದರ ಶಾಸ್ತ್ರೀಯ ಶಬ್ದಗಳು ಯಾವುವು ಅನ್ನುವಂಥದ್ರ ಬಗ್ಗೆ ವಿಚಾರ ಮಾಡಲಾಗಿ, ಈ 3 ಅವಶ್ಯಗಳು ಅಂತ ಶಾಸ್ತ್ರದಲ್ಲಿ ಬಂದು, ಆ 3 ಅವಶ್ಯಗಳು ಯಾವುವು, ಅವುಗಳ ಲಕ್ಷಣ ಏನು ಅನ್ನುವಂಥದ್ದನ್ನು ಮುಂದಿನ ದಿವಸ ನಾವು ಹೇಳ್ಕೊಂಡು ಬಂದೆವು. ಅದೇ ರೀತಿಯಾಗಿ ಆ ಅವಸ್ಥೆಗಳನ್ನು ವರ್ಣನೆ ಮಾಡುವಾಗ ಸಂಸ್ಕಾರ ಮತ್ತು ಅಪರೋಕ್ಷ ಮತ್ತು ಲಯ ಅನ್ನುವಂಥ 3 ಶಬ್ದಗಳು ಬಂದವು. ಆ 3 ಶಬ್ದ ಮತ್ತು ಜಾಗೃತ, ಸ್ವಪ್ನ, ಸುಷುಪ್ತಿ ಅನ್ನುವಂಥ 3 ಶಬ್ದ, ಹೀಗೆ 6 ಶಬ್ದಗಳ ತಾತ್ಪರ್ಯ ನಿರ್ಣಯವನ್ನು ನೀಡಿತು. ಆ ವಿಷಯವಾಗಿ ಈಗ ಎಲ್ಲರೂ ಅಂದ್ರೆ ಈ ಸೂಕ್ಷ್ಮ ಅವಸ್ಥಾ ಅಂದ್ರೆ ಏನು, ಸ್ಥೂಲ ಅಂದ್ರೆ ಎದಕ್ಕಂತಾರಂದ್ರೆ ಈ ಇಂದ್ರಿಯಾದಿಗಳಿಗೆ ವಿಷಯ ಆಗಬೇಕು, ಅದಕ್ಕೆ ಸ್ಥೂಲ ಅನ್ನಬೇಕು. ಸ್ಥೂಲ ಅಂದ್ರೆ ಏನು, ಇಂದ್ರಿಯಾದಿಗಳಿಗೆ ವಿಷಯ ಆಗೋದು ಅಂದ್ರೆ ದಪ್ಪ ಅಂತ ತಿಳ್ಕೊಳ್ಳಿ. ಯಾಕೆ ದಪ್ಪ ನಿಪ್ಪು ಅಂದ್ರೆ ಕಣ್ಣಿಗೂ ಕಾಣಿಸ್ತು, ಅದು ದಪ್ಪ ಅಂದ್ರೆ ಸ್ಪರ್ಶಕ್ಕೂ ಆಯ್ತು, ಅದು ಸ್ವಲ್ಪ ಸೌಂಡ್ ಅಥವಾ ಆವಾಜ ಅಥವಾ ಶಬ್ದ ಅಥವಾ ಧ್ವನಿ ಜೋರಾಗಿತ್ತಂದ್ರೆ ಕಿವಿಗೂ ಕೇಳಿಸ್ತು. ಇನ್ನು ಸೂಕ್ಷ್ಮ ಅವಸ್ಥೆ ಒಂದಾದ್ರಿ ಎಲ್ಲರಿಗೂ ಸ್ವಲ್ಪ ಲಕ್ಷ ಕೊಡ್ರಿ. ಆ ರೂಪದ ಸೂಕ್ಷ್ಮ ಅವಸ್ಥೆ ಅದ. ಈ ನಮ್ಮ ವಾತಾವರಣದಲ್ಲಿ ಅನೇಕ ರೂಪಗಳದಾವ, ಅನೇಕ ರೂಪಗಳಿದ್ದು ಅವು ನಮಗೆ ಕಾಣಲು, ಅದಕ್ಕೆ ಒಂದು ಯಂತ್ರದ ಮೂಲಕವಾಗಿ ಹೊರಗೆ ತಂದೇವಂದ್ರೆ ಕಾಣ್ತಾವ. ನಿಮ್ಮ ಮೊಬೈಲ್ನಲ್ಲೇ ಆಗಲಿ, ಟಿವಿಯಲ್ಲೇ ಆಗಲಿ ಹಚ್ಚಿದ್ರಂದ್ರ ಅವು ರೂಪಗಳು ಕಾಣಲಿಕ್ಕೆ ಶುರುವಾದವು. ಅವು ಎಲ್ಲಿ ಅದಾವ, ವಾತಾವರಣದಲ್ಲೇನೋ ಅದಾವ, ಆದ್ರೆ ಕಾಣುವನು ಅಲ್ಲ. ಯಾಕೆ ಕಾಣುವನು ಅನ್ನೋದು ಅತಿ ಸೂಕ್ಷ್ಮ ಅದಾವು. ಅದೇ ರೀತಿಯಾಗಿ ಶಬ್ದನೂ ಅದ, ಅದನ್ನು ಕಾಣುವಲ್ದು. ಸ್ಪರ್ಶನೂ ಅದ, ಅನೇಕ ಸಣ್ಣ 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 ಕಣಗಳದಾವ ಈ ವಾತಾವರಣದಲ್ಲಿ. ಅವು ಮೈ ಮೇಲೆ ಬಿದ್ದರೂ ಕೂಡ ನಮಗ ಅದರ ಜ್ಞಾನ ಆಗುದಿಲ್ಲ. ಅದು ಯಾವಾಗ ಸೂಕ್ಷ್ಮ ಕಣ ಅದ, ಅಣು ಅದ, ಅಣು
ತುಣುಕ ಆಗಿ ಅದು ಸ್ಥೂಲ ರೂಪಕ್ಕೆ ಬಂತು ಅಂದ್ರ ಅದು ಮೈ ಮೇಲೆ ಬಿತ್ತು ಅಂದ್ರ ನಮಗೆ ಜ್ಞಾನ. ಈಗ ರಸನೂ ಇಲ್ಲಿ ಅದ, ಎಲ್ಲಿದೆ ಈ ವಾತಾವರಣದಾಗ ಅದ, ಎಲ್ಲ ನಮ್ಮಲ್ಲಿ ರಸ ಅದಾವ. ಇಲ್ಲಿ ಅವು ಸೂಕ್ಷ್ಮ ರೀತಿಯಿಂದ ಅದಿರ್ತಾವ. ನಿಮ್ಗೆ ಯಾರಿಗಾದ್ರೂ ಒಂದು ಅನುಭವಕ್ಕೆ ಬಂದಿರ್ಬೇಕು. ನಮಗೆ ಅನುಭವ ಬಂದು ಹೇಳ್ತವು. ಸಮುದ್ರಕ್ಕೂ ಹೋದೆವು, ಸಮುದ್ರದಲ್ಲಿ ಪ್ರವಾಸ ಮಾಡಿದೆವು. ಸಮುದ್ರದಲ್ಲಿ ಪ್ರವಾಸ ಮಾಡುವಾಗ ಆ ಸಮುದ್ರದ ಹುಳಿ ನೀರು, ಉಪ್ಪು ನೀರು ಅದು ಸೂಕ್ಷ್ಮ ಕಣವಾಗಿ ವಾತಾವರಣದಲ್ಲಿತ್ತು. ಆದ್ರೆ ಅದನ್ನು ಅನುಭವ ಬರಬಲ್ಲು, ಅದನ್ನು ಅನುಭವ ಬರುವುದಿಲ್ಲ. ಯಾವಾಗ ಬರ್ತದ? ಪದಗಳೇನು ಹಾಡಲಿಕ್ಕತ್ತೇವ, ನಾವು ಮಾತಾಡ್ಲಿಕ್ಕತ್ತಿದೆವು. ಅವು ಮುಖ ತೆರೆದಿದ್ದು, ಬಾಯಿ ತೆರೆದಿದ್ದು, ನಾಲಿಗೆ ಮೇಲೆ ಅವುಗಳ ಕಣಗಳನ್ನು ಅದಾವ. ಆದರೂ ಕೂಡ ಆ ಉಪ್ಪು ನೀರಿಂದು ಈ ಉಪ್ಪುದು ನಮಗೆ ಜ್ಞಾನ ಆಗುವುದಿಲ್ಲ. ಯಾವಾಗ ಅನೇಕ ಕಣಗಳು ಏಕತ್ರಿತವಾಗಿ ಅದು ಸ್ಥೂಲ ರೂಪಕ್ಕೆ ಬರ್ತದ, ಅವಾಗ ಮಾತ್ರ ಅದನ್ನು ಜ್ಞಾನ ಆಗ್ತದೆ. ಅಂದ್ರ ನಾವು ತುಟಿ ಮೇಲೆ ಸ್ವಲ್ಪ ನಾಲ್ಗೆ ಆಡಿಸಿದೆವು ಅಂದ್ರ ಆ ತುಟಿ ಮೇಲೆ ಆ ಉಪ್ಪು ಕಣಗಳು ಅನೇಕ ಒಂದು ಒತ್ತಟ್ಟಿಗೆ ಸೇರುವುದರಿಂದ ಅದು ಜ್ಞಾನ ಆಗ್ತದೆ. ಈಗ ಪ್ರತಿಯೊಬ್ಬರಿಗೆ ಅನುಭವ ಆಗಿರಲಿಕ್ಕೆ ಇಂಥದ್ದು ಏನು ಸೂಕ್ಷ್ಮ ಅವಸ್ಥೆ ಅದ, ಅದಕ್ಕೆ ಸೂಕ್ಷ್ಮ ಅನ್ನಬೇಕು. ಈಗ ಈ ಶಬ್ದ ಏನದಲ್ಲ, ಆ ಶಬ್ದದ್ದು ಕೂಡ ನಮ್ಮ ಬುದ್ಧಿಯಲ್ಲಿ ಅತಿ ಸೂಕ್ಷ್ಮ ಆಗಿ ಸಂಗ್ರಹ ಆಗಿರ್ತಾವ. ಅದಕ್ಕೆ ಏನಂತಾರ ಅಂದ್ರೆ ಜ್ಞಾನದ ಸೂಕ್ಷ್ಮ ಅವಸ್ಥೆ ಅಂತಾರ. ಅವು ಯಾವಾಗಲೂ ಅವು ಪ್ರಕಟ ಆಗುದಿಲ್ಲ. ಮತ್ ನಮ್ಮ ಸ್ಮೃತಿಗೆ ಬಂದ ನಂತರ ವ್ಯವಹಾರ ಮಾಡುವ ಕಾಲಕ್ಕೆ ಅವು ಪ್ರಕಟ ಆಗ್ತವೆ. ಅಂತದಕ್ಕೆ ಏನಬೇಕು? ಜ್ಞಾನದ ಸೂಕ್ಷ್ಮ ಅವಸ್ಥಕ ಸಂಸ್ಕಾರ ಅನ್ನಬೇಕು. ಆ ಸಂಸ್ಕಾರ ಯಾವಾಗ ಪ್ರಸಂಗಾವಧಾನವಾಗಿ ಅದು ಉದ್ಭೂತ ಆಗ್ತದೆ. ಉದ್ಭೂತ ಅಂದ್ರೆ ಪ್ರಕಟ ಆಗ್ತದೆ. ಅದಕ್ಕ ಏನ್ ಅನ್ನಬೇಕು? ಜ್ಞಾನದ ಸೂಕ್ಷ್ಮ ಅವಸ್ಥೆನೆ ಏನ್ ಅನ್ನಬೇಕು? ಸಂಸ್ಕಾರ ಅನ್ನಬೇಕು. ಇನ್ನ ಸಂಸ್ಕಾರ ಕೆಲವೊಂದು ಜನರಿಗೆ ಆಗ್ತದೆ, ಕೆಲವೊಂದು ಮಂದಿ ಆಗುವುದಿಲ್ಲ. ಆ ಸಂಸ್ಕಾರ ಆಗಬೇಕಾಗಿತ್ತು ಅಂತಂದ್ರ ಅದಕ್ಕೆ ಅಭ್ಯಾಸ ಬೇಕು. ಕೆಲವೊಂದು ಜನರಿಗೆ ಅಭ್ಯಾಸ ಇತ್ತು ಅಂದ್ರೆ ಸಂಸ್ಕಾರ ಆಗಿರ್ತದೆ. ಅಭ್ಯಾಸ ಅಂದ್ರೆ ಏನ್ರಿ? ಪುನಃ ಪುನಃ ಕಥಂ ಅಭ್ಯಾಸ. ಮೇಲಿನ ಮೇಲೆ ಹೇಳೋದು, ಮೇಲಿನ ಮೇಲೆ ಹೇಳ್ಕೊತಿರೋದು, ಮೇಲಿನ ಮೇಲೆ ಅಭ್ಯಾಸ ಮಾಡ್ಕೊತಿರೋದು. ಹಾಗೆ ಮಾಡುವುದರಿಂದ ಏನಾಗ್ತದ? ಅಭ್ಯಾಸ ಆಯ್ತು. ಆ ಅಭ್ಯಾಸದಿಂದ ಅದು ಸಂಸ್ಕಾರ ಆಗ್ತದೆ. ಈಗ ಅದನ್ನು ಗೀತದಲ್ಲಿ ಗೊತ್ತದ, ಅಭ್ಯಾಸ ಏನಕ್ಕಂತೆ ಅಂತ ಬರ್ತದ. ಅಭ್ಯಾಸ ಮಾಡೋದ್ರಿಂದ ಅದು ಸಂಸ್ಕಾರ ಆಗ್ತದ. ಆ ಸಂಸ್ಕಾರ ನಮಗ ಒಂದಿನ ಲಾಭ ಕೊಡ್ತದೆ. ಈಗ ಒಂದು ಪದ್ಯ ಅಂತ ಇರ್ತದೆ, ಹೇಳ್ತೀರಿ, ಪಾರ್ಥಾಯ ಬಂದು ಹೊಡಿತಾಂ ಭಗವತ ನಾರಾಯಣ ಸ್ವಯಂ ಅಂತ. ಅದು ಯಾವತ್ತೂ ಪ್ರಕಟ ಇರುವುದಿಲ್ಲ. ಯಾವಾಗ ನೀವು ಅದನ್ನು ಉಚ್ಚಾರ ಮಾಡ್ತೀರಿ ಅವಾಗ ಪ್ರಕಟ ಆಯ್ತು, ಅದು ಉದ್ಭೂತ ಆಯ್ತು. ಇನ್ನಿತರ ಸಮಯದಲ್ಲಿ ಅದು ಸೂಕ್ಷ್ಮ ರೀತಿಯಿಂದ ನಿಮ್ಮ ಬುದ್ಧಿಯೊಳಗದ. ಇದಕ್ಕೆ ಸಂಸ್ಕಾರ ಅನ್ನಬೇಕು. ಅರ್ಥ ಆಯ್ತಂದ್ರಪ್ಪ? ನೀಗಿರುವ ಕಾಲ ಅಂದ್ರೆ ಜಾಗ್ರ ಮತ್ತು ಸುಶುದ್ಧಿ ಇವೆರಡರ ಮಧ್ಯದಲ್ಲಿ, ಹೇಗ ಮನೆಯ ಮಧ್ಯದಲ್ಲಿ ಒಂದು ಹಾಸ್ಟೆಲ್ ಅದ, ಆಗ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಕಾಲಕ್ಕೆ ಏನ್ ಅನ್ನಬೇಕು? ಸಂಧಿ ಕಾಲ ಅನ್ನಬೇಕು. ಆ ಸಂಧಿ ಕಾಲ ಎಷ್ಟು ದಾಟಿ ಆಚೆ ಕಡೆ ಹೋಗ್ತದಲ್ಲ, ಅಷ್ಟೇ ಸಮಯದಲ್ಲಿ ಒಂದು ಅದ್ಭುತವಾದಂತಹ ಸೃಷ್ಟಿ ಜಗತ್ತ ಅಲ್ಲಿ ತೋರ್ತದ. ಅದಕ್ಕೆ ಏನನ್ಬೇಕು? ಸ್ವಪ್ನಾವಸ್ಥೆ ಆಗ್ಬೇಕು. ಅದ್ರ ಲಕ್ಷಣ ಏನ್ ಹಾಕೊಂಡು ಹೇಳ್ರಿ. ಅಜನ್ಯ ಇಂದ್ರಿಯ ಅಂತ ಒಂದು ಶಬ್ದ ಹೊತ್ತು, ಅಜನ್ಯ ಅಂತ ಒಂದು ಬಂತು. ಆನಂತರ ಹೇಳ್ರಿ, ನಾನು ಹೇಳ್ಕೊಂಡು ಬಂದೀನಿ. ಅದು ನೆನಪಿತ್ತು ಅಂದ್ರೆ ಅದನ್ನು ಬಿಡಿಸಲಿಕ್ಕೆ ಬರ್ತದ. ಮೊದಲನೇದು ಯಾವ್ದು ಶಬ್ದ, ಅದನ್ನು ಒಂದೊಂದೊಂದು ನೋಡ್ರಿ. ಇಂದ್ರಿಯಕ್ಕೆ ಅಜನ್ಯ, ಇಂದ್ರಿಯದಿಂದ ಅದು ಹುಟ್ಟಿರಬಾರದು. ಯಾವುದೇ ಪಂಚ ಜ್ಞಾನೇಂದ್ರಿಯಗಳಲ್ಲ, ಆ ಜ್ಞಾನೇಂದ್ರಿಯಗಳಿಂದ ಅದು ಜನ್ಯ ಆಗಿರಬಾರದು. ಈ ಇಂದ್ರಿಯದಿಂದ ಹುಟ್ಟದ
ಅನ್ನುವಂಥ ಯಾವುದು ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನುವಂಥದ್ರ ಜ್ಞಾನ ನಮ್ಗೆ ಹುಟ್ಟುತ್ತದ. ಆಗ ಆ ಸ್ವಪ್ನದಲ್ಲಿ ಏನು ನಾವು ವಿಷಯವನ್ನು ನೋಡುತ್ತೇವೆಯೋ ಆ ವಿಷಯಗಳನ್ನು ಅನುಭವಿಸುತ್ತೇವೆಯೋ ಅವು ಯಾವುದೇ ಇಂದ್ರಿಯದಿಂದ ಹುಟ್ಟಿರಕೂಡದು. ಆದರೂ ಕೂಡ ಹುಟ್ಟಿಲ್ಲ ಅಂದ್ರೆ ಏನಾಗಿರ್ಬೇಕು, ಆ ವಿಷಯ ಗೋಚರ ಆಗಿರ್ಬೇಕು, ಆ ವಿಷಯದ ಜ್ಞಾನವೇ ಆಗಿರ್ಬೇಕು. ವಿಷಯವೇ ಹುಟ್ಟಿರಬಾರದು, ಎದರಿಂದ ಹುಟ್ಟಿರಬಾರ್ದು, ಇಂದ್ರಿಯದಿಂದ ಹುಟ್ಟಿರಬಾರ್ದು. ಆದ್ರೆ ಅದು ವಿಷಯವೇ ತೋರಿರಬೇಕು, ವಿಷಯವೇ ತೋರಿರಬೇಕು. ಮತ್ತು ತೋರಿರ್ಬೇಕಂತೀರಿ ಮತ್ತು ತೋರ್ಬೇಕಾಗಿತ್ತು ಅಂದ್ರೆ ಅನುಭವ ಬರ್ಬೇಕಾಗಿತ್ತು ಅಂದ್ರೆ ಜ್ಞಾನ ಇಂದ್ರಿಯಗಳು ಬೇಕಲ್ರಿ ಅಂತ ಪ್ರಶ್ನೆ ಬರ್ಬೋದು. ಯಾಕೆ ಮತ್ತಿಷ್ಟು ಅದನ್ನು ಬಿಡಿಸಿ ಕಟ್ತೀನಿ, ಲಕ್ಷ್ಯ ಕೊಡ್ಬೇಕು ಅಂದ್ರ ಈ ಪಂಚ ಜ್ಞಾನೇಂದ್ರಿಯಗಳಿಂದಲೇ ಜ್ಞಾನ ಆಗ್ತದಂತ ಹೇಳ್ಕೊಂಡು ಬಂದು ಈಗ ಆ ಇಂದ್ರಿಯಗಳಿಗೇನು ಸಂಬಂಧವೇ ಇಲ್ಲ, ಅದ್ರ ಜ್ಞಾನವೇ ಆಗ್ಯದ ಅಂತೀರಿ ಅಂದ್ರೆ ಆ ಜ್ಞಾನ ಎದರಿಂದ ಆಗ್ಯದ? ಇಂದ್ರಿಯದಿಂದ ಆಗಿಲ್ಲ ಅಂದ್ರೆ ಎದರಿಂದ ಆಗ್ಯದ ಅಂದ್ರ ಅಂತಃಕರಣದಿಂದ ಆಗ್ಯದ. ಅಂತಃಕರಣ ಅಂತ ಒಂದು ಅದ ಅಂತ ಹೇಳಿಲ್ಲ ನಾನು. ಈ ಶರೀರಕ್ಕೆ ಎಷ್ಟು ಅದ ಅಷ್ಟು ಅದರ ತುಂಬ ವ್ಯಾಪಿಸಿಕೊಂಡಂಥದ್ದು ಅಂತಃಕರಣ ಅನ್ನುವಂಥದ್ದು ಒಂದದ. ಅದು ಕರ್ಣ. ಕರ್ಣ ಅಂದ್ರೆ ಅದು ಸಾಧನ. ಸಾಧನ ಎದಕ್ಕೆ? ಜ್ಞಾನಕ್ಕೆ. ಅದು ಏನದು? ಅಂದ್ರೆ ಒಳಗಡೆ ಅಲ್ಲ, ಒಳಗಡೆ ಇರೋದು ಅಂತಃಕರಣ ಇರಬೇಕು. ಬಾಹ್ಯದಲ್ಲಿ ಇವು ಓದಿಯಲ್ಲ, ಬಾಹ್ಯದಲ್ಲಿ ನಾವು ನೇತ್ರ ಶ್ರೋತ್ರ ಇವ ತ್ವಚ ಮತ್ತು ಜ್ಞಾನ ಹೊರಗದು. ಅದು ಆ ಅಂತಃಕರಣ ವೃತ್ತಿಗೆ ಏನಾಗಬೇಕು? ಅಪರೋಕ್ಷ ಆಗಿರ್ಬೇಕು. ಅಪರೋಕ್ಷ ವೃತ್ತಿ ಅಂತಾರೆ. ಅಪರೋಕ್ಷ ಅಂದ್ರೆ ಪ್ರತ್ಯಕ್ಷ ಆಗಿರ್ಬೇಕು, ಕಣ್ಣಿಗೆ ತೋರ್ವನೇ ಆಗಿರ್ಬೇಕು. ಇಲ್ಲಿ ನಾನು ಸ್ವಲ್ಪ ಮಂದಿನಿ ಎಲ್ಲ ಆದದ್ದು ಅಂತಃಕರಣ ವೃತ್ತಿನೇ ಆಗಿದೆ. ವಿಷಯ ಆದದ್ದನು ಅದೇ, ವಿಷಯಿ ಆದದ್ದನು ಅದೇ. ಅಂದ್ರೇನು? ಆ ತ್ರಿಪುಟಿ ವ್ಯವಹಾರದ ವಿಷಯ, ಇಂದ್ರಿಯ ಮತ್ತು ತಿಳಿಯೋದು ಈ ಎಲ್ಲರೂ ಒಂದೇ ನೋಡ್ರಿ. ಒಬ್ಬರೇ ಅವರೇ ಎಲ್ಲ ಆಯ್ತವ್ರಕತ್ತೇವೆ. ಆ ಅಂತಃಕರಣದಿಂದ ವಿಷಯ, ಅಂತಃಕರಣ ವೃತ್ತಿದಿಂದ ತಿಳಿಯುವುದು, ಆ ಅಂತಃಕರಣ ವಿಶಿಷ್ಟ ಆದಂತ ಚೇತನವೇ ತಿಳಿಯುವ. ಈಗ ತಿಳಿಸಿಕೊಳ್ಳುವುದು, ತಿಳಿಯುವವನು ಮತ್ತು ತಿಳುವಳಿಕೆ ಅದರ ಜ್ಞಾನ, ಈ ಮೂರು ಒಬ್ಬನೇ ಆಗ್ಯಾವ. ಆಗ ಅಂತ ಅವಸ್ಥೆ ಯಾವುದಲ್ಲ ಅದಕ್ಕೆ ಸ್ವಪ್ನಾವಸ್ಥೆ ಇರಬೇಕು. ಆದ್ರೆ ಜಾಗೃತಿ ಹಾಗಲ್ಲ. ತಿಳಿಯುವುದು ಬೇರೆ, ತಿಳಿಸಿಕೊಳ್ಳುವುದು ಬೇರೆ ಅದ, ಭಿನ್ನದ. ತಿಳಿಯುವ ಮಾತ್ರ, ತಿಳಿಸಿಕೊಳ್ಳುವುದು ಅದು ಭಿನ್ನವಾದಂತ ವಸ್ತು ಅದ. ಇಲ್ಲ ಅಪ್ರೋಕ್ಷ ಅಂತ ಬಂತು ಅಲ್ಲೊಂದು ಶಬ್ದ, ಅದಕ್ಕೇನು ಹೇಳ್ಕೊಂಡು ಬಂದಿರೋ ಹೇಳಿ ನೋಡೋಣ. ಇಂದ್ರಿಯದ ಸಂಬಂಧ ಆಗಿ, ವಿಷಯದೊಡನೆ ಇಂದ್ರಿಯದ ಸಂಬಂಧ ಆಗಿ ಯಾವ ಜ್ಞಾನಾತ್ಮಕ ಅಪ್ರೋಕ್ಷರು. ವಿಷಯದೊಡನೆ ಇಂದ್ರಿಯದ ಸಂಬಂಧ ಇಲ್ಲ, ಇಲ್ಲದಿದ್ದಾಗ ಆದ್ರೂ ಕೂಡ ಜ್ಞಾನ ಆಗ್ಯದ, ಅದಕ್ಕೆ ಪರೋಕ್ಷ ಅನ್ನಬೇಕು. ಈಗ ನೀವು ಇದ್ದೀರಿ, ನಾವು ಇದ್ದೆವು. ನಾವು ನಮ್ಮೊಡನೆ, ನಮ್ಮ ಈ ಆಕಾರಮಾನದೊಡನೆ ನಿಮ್ಮ ಇಂದ್ರಿಯದ ಸಂಬಂಧ ಅಂತೂ ಇಲ್ಲೇ ಇಲ್ಲ. ಇಲ್ಲ ಅಂದ್ರೂ ಇವ್ರು ಇಂಥವರೇ ಮಾತಾಡ್ಲಿಕ್ಕತ್ತಾರ, ಇಂಥವರೇ ಕೇಳಲಿಕ್ಕತ್ತಾರ ಅನ್ನುವಂಥ ಜ್ಞಾನ ಆಗ್ಯದ. ಇದು ಪರೋಕ್ಷ, ಇದು ಪರೋಕ್ಷ. ಇದರ ಕುಂತಿದೆವು, ಎದುರುಗಡೆ ಕೂತಿದೆವು, ಒಬ್ಬರನ್ನೊಬ್ಬರು ನೋಡಿ ಕಟ್ಟಿದೆವು. ಆ ಜ್ಞಾನಕ್ಕ ಅಪರೋಕ್ಷ ಅಪರೋಕ್ಷ ಬರಬೇಕು. ಅಂದ್ರ ನಮ್ಮ ಇಂದ್ರಿಯದ್ದು ನಿಮ್ಮ ಆಕಾರಮಾನದ್ದು ಸಂಬಂಧ ಇದೆ. ಸಂಬಂಧ ಆಗಿ ಇಂತಿಂತ ಲಕ್ಷಣಗಳು ಉಳ್ಳವರು ಇವರು ಆನಂದರಾಯರು, ಇವರು ಶ್ರೀಕಾಂತರವರು ಅಂತ ನಮಗೇನು ಜ್ಞಾನ ಆಗಲ್ಲ, ಅದಕ್ಕೆ ಅಪರೋಕ್ಷ ಅನ್ನಬೇಕು. ಈಗ ಶಬ್ದದ ಮಾತ್ರ ಅಪರೋಕ್ಷ ಆಗಲಿಕ್ಕತ್ತದ, ರೂಪದ್ದು ಆಗಲ್ದು. ಶಬ್ದದ್ದು ಯಾಕಾಗಲ್ದು? ಯಾಕಾಗ್ಯದ? ನಾವು ಮಾತಾಡಿದಂತ ಶಬ್ದ ನಿಮ್ಮ ಶ್ರೋತ್ರ ಇಂದ್ರಿಯಕ್ಕ
ಸಂಬಂಧ ಆಗಿ ಇಂತಹುದೇ ಶಬ್ದದ ಉಚ್ಚಾರ ಮಾಡ್ಯಾರ ಅಂತ ನಿಮ್ಗೆ ಜ್ಞಾನ ಆಗ್ತದ. ಈಗ ಅದಕ್ಕೆ ಏನಂತಾರ? ಅಪರೋಕ್ಷ ಅಪರೋಕ್ಷ ಅಂತಾರ. ಅಂದ್ರೆ ಇಲ್ಲಿ ಅಪರೋಕ್ಷ ವೃತ್ತಿಗ ನಾನು ಶಬ್ದ ಬಂದು ಅಂತ ಅದಕ್ಕೆ ಕೇಳ್ಕೊಂಡು ಅಪರೋಕ್ಷ ಆಗ್ಬೇಕು. ಅಲ್ಲೆಲ್ಲ ಅಪರೋಕ್ಷಗಳು ಪದಾರ್ಥಗಳು ಎಲ್ಲ ನೋಡ್ಲಿಕ್ಕಿದ್ದೀರಿ, ಎಲ್ಲನೇ ಅಪರೋಕ್ಷ. ತಿಂದು ದುಂಡು ದುಂಟು ದುತೊಟ್ಟು ದುನೋಡಿ ಮಾಡಿದ್ದು ಎಲ್ಲನೇ ಅಪರೋಕ್ಷದಲ್ಲಿ. ಇನ್ನು ಮೂರನೇ ಸುಸುಪ್ತಿ ಅವಿದ್ಯಾ ವೃತ್ತಿ ಅದು ಕರ್ಮಕ್ಕೂ ಇವನು ಬೇಕಾಗಬೇಕು. ಅವರ ಬಂದಾಗ ಇದು ಡಿಪ್ಲಿಕೇಟ್ ನಾನು ತಿಳಿದಿಲ್ಲ. ಅದು ಸ್ವಲ್ಪ ಏನು ಹೇಳ್ತೇನು, ಯಾಕಂದ್ರೆ ನಾವು ಹೇಳ್ಕೊಂಬಂದ ವ್ಯಾಖ್ಯೆ ಹೇಳಿದೆವು. ಆದ್ರೆ ಅದ್ರದ್ದು ಪ್ರತಿಯೊಂದು ಶಬ್ದದ ಅವರನ್ನು ಬಂದಾಗಬೇಕು. ಹೇಳಿ ನೋಡೋಣ. ಸುಖ ಎದಕ್ಕಂತಾರೆ? ಸ್ವಲ್ಪ ನೋಡ್ರಿ, ಸುಖ ಸುಖ ದುಃಖ ಅಂತ ಬರ್ತಾವ. ಈ ಸುಖಕ್ಕೂ ದುಃಖಕ್ಕೂ ವ್ಯಾಖ್ಯೆ ಮಾಡ್ಕೊಂಡು ಬಂದಾರ, ಶಾಸ್ತ್ರದಲ್ಲಿ ವ್ಯಾಖ್ಯೆ ಮಾಡ್ಯಾರ. ಸುಖ ಅಂದ್ರೆ ಏನು? ಅನುಕೂಲ ವೇದನೀಯಂ ಸುಖ. ನಮಗ ಅದರದ್ದು ಅನುಕೂಲದ ಜ್ಞಾನ ಆಯ್ತು. ಯಾವುದೇ ಒಂದು ವಸ್ತು ಆ ವಸ್ತುವಿಂದು ನಮಗ ಅನುಕೂಲ ಜ್ಞಾನ ಆಯ್ತಂದ್ರೆ ಸುಖ ಅನ್ನಿಸ್ತದ. ಒಂದು ನಮ್ಮಲ್ಲಿ ಇಲ್ಲದ್ದು ಒಂದು ಆನಂದ ಕೊಡ್ತದ. ನಮಗ ಅನುಕೂಲ ಆಗು ವಸ್ತು ಪ್ರಾಪ್ತಿ ಆಯ್ತು. ಆ ವಸ್ತು ಪ್ರಾಪ್ತಿ ಆದ ನಂತರ ಒಂದು ತೆರನಾದಂತ ಅನುಭವ ನಮಗೆ ಬರ್ತದೆ. ಅದು ಯಾವಾಗಲೂ ಅದು ತೆರನಾದದ್ದು ಅಂದ್ರೆ ಅದು ಸುಖ ಅನಿಸದಂಗ ಆಗ್ತದೆ. ಅದಕ್ಕ ಅನುಕೂಲ ವೇದನೀಯಂ ಸುಖ ಅನ್ನೋದು. ಇದು ದುಃಖ ಯಾಕೆ ಇರಬೇಕು? ಅದರ ತತ್ವ ವಿರುದ್ಧ ನೋಡ್ರಿ. ಅನುಕೂಲ ವೇದನೀಯಂ ಸುಖ. ಇನ್ನು ಅದರ ವಿರುದ್ಧ ಅಂದ್ರೆ ಪ್ರತಿಕೂಲ ವೇದನೀಯಂ. ಇದು ನಮಗೆ ಬೇಡ, ಇದರಿಂದ ನಮಗೆ ದುಃಖ ಆಗ್ತದೆ ಅನ್ನುವಂತಹ ಜ್ಞಾನ ಯಾವುದರಲ್ಲಿ ಆಗುತ್ತದೆಯೋ ಆ ಆಗತಕ್ಕಂಥ ಭಾವನೆ ಏನು ಉಂಟೋ ಆ ಭಾವನೆಗೆ ಏನಾಗಬೇಕು? ದುಃಖ ಆಗಬೇಕು. ಈಗ ಒಂದು ಹಾವು ಮತ್ತು ಎದುರಿಗೆ ಅಥವಾ ಹಾವು ಬಂದ ಕೂಡಲೇ ಆ ಹಾವ ನೋಡೋದು ಕೂಡ ನಮಗೆ ದುಃಖ ಆಗ್ತದೆ. ಇದು ಹಾವು ಕಚ್ಚಿತು ಅಂದ್ರೆ ನಾವು ಸಾಯ್ತೀವಿ ಅನ್ನುವಂಥದ್ದು ಪರಿಜ್ಞಾನ ಆಗಿ ನಮಗ ದುಃಖ ಅನ್ನುವಂಥದ್ದು ಆಗ್ತದೆ. ಇದಕ್ಕೆ ಪ್ರತಿಕೂಲ ಅನ್ನೋದು, ಅದು ಪ್ರತಿಕೂಲದ ಜ್ಞಾನ ಆಗಿ ಹಾವು ನೋಡೋದು ಕೂಡ. ಆದ್ರೆ ಅದೇ ನಮಗೆ ಬೇಕಾದ ವಸ್ತು ಅಲ್ಲಿ ಎದುರಿಗೆ ಇತ್ತು, ನಮಗೆ ಬೇಕಾಗಿತ್ತು, ಅದುವೇ ಏನಪ್ಪ ಅಂತಂದ್ರೆ ನಾನು ಎದುರಿಗೆ ಬಂತು. ಅವಾಗ ಅದು ಅನುಕೂಲ ವೇದನೆ ಆಯ್ತು. ಈಗ ಅನುಕೂಲ ವೇದನೆ ಅಂದ್ರೆ ಅನುಕೂಲದ ಜ್ಞಾನ ಆಯ್ತು. ನಮಗೆ ಬೇಕಾಗದ ಗ್ರಂಥ ಇದ್ದಿದ್ದಿಲ್ಲ, ಆ ಗ್ರಂಥದ ಪ್ರಾಪ್ತಿ ಆಯ್ತು. ನಮಗೆ ಆ ಗ್ರಂಥದ ಪ್ರಾಪ್ತಿ ಆದ ನಂತರ ನಮಗೆ ಆ ಗ್ರಂಥ ಅನುಕೂಲ ಅದ. ಆ ಅನುಕೂಲ ಆಗೋದ್ರಿಂದ ಏನು ಜ್ಞಾನ ಇದೆ, ಆ ಜ್ಞಾನದಿಂದ ನಮಗೂ ಒಂದು ತೆರನಾದಂತ ಅನುಕೂಲ ಆಗ್ತದೆ. ಆ ಅನುಭವಕ್ಕ ಅನುಕೂಲ ವೇದನೆ ಎಂಬುದು ಅದರ ಸುಖ. ಇದು ಪ್ರತಿಕೂಲ ಆಗಿತ್ತಂದ್ರೆ ದುಃಖ. ಇದ್ರೆ ಇನ್ನ ಸುಖ ಗೋಚರ ಅಂತಂದ್ರು. ಸುಖದ ಅನುಭವ ಆಯ್ತು. ಆ ಸುಖ ವಿದ್ಯೆ ವಿದ್ಯೆ ಅಂತ ಎದಕ್ಕಂತ ಹೇಳ್ತೇನ್ರಿ? ಒಂದೊಂದು ಸ್ವಲ್ಪ ಅಜ್ಞಾನ ನಾಯಕರು ಅಜ್ಞಾನ ಅಲ್ಲ, ಯಾವುದು ಬಹಳ ಆಗ್ತದೋ ಅದಕ್ಕೆ ವಿದ್ಯೆ ಇಡಬಹುದು. ಎಚ್ಚರಿಕೆ ಆಯ್ತು, ಜ್ಞಾನ ಆಯ್ತು ಜಗತ್ತಿಂದು. ಆ ದುಃಖ ಹರದ್ರೀಗ ಅವಿದ್ಯೆ ಅಜ್ಞಾನ. ಸುಸುಪ್ತಿಯಲ್ಲಿ ಇದ್ದಾಗ ಈ ದೇಹಾದಿ ಪ್ರಪಂಚಗಳು ಜ್ಞಾನ ಇದ್ದಿದ್ದಿಲ್ಲ ನಮಗ. ಏನಿತ್ತು? ಸುಸುಪ್ತಿಯಲ್ಲಿದ್ದಾಗ ಈ ದೇಹಾದಿ ಪ್ರಪಂಚದ್ದೇ ಆಗಲಿ ಬಾಹ್ಯ ಪ್ರಪಂಚದ್ದೇ ಆಗಲಿ ಯಾವುದೇ ತೆರನಾದ ಜ್ಞಾನ ಅಂತೂ ಇರಲಿಲ್ಲ. ಜಾಗೃತಕ್ಕೆ ಬಂದೆವು. ಆ ಅವಿದ್ಯೆ ಅಂದ್ರೆ ವಿದ್ಯೆ ಅಂದ್ರೆ ಇರುವಿಕೆ, ಅವಿದ್ಯೆ ಅಂದ್ರೆ ಇಲ್ಲದೆ ಇರುವಿಕೆ. ಇವು ಯಾವ ಇದ್ದಿದ್ದಿಲ್ಲ. ಎಲ್ಲಿ ಸುಸುಪ್ತಿಯಾಗುತ್ತೆ. ದೇಹಾದಿ ಪ್ರಪಂಚ ಇಲ್ಲ, ಬಾಹ್ಯ ಪ್ರಪಂಚನೂ ಇಲ್ಲ. ಅದು
ಯಾವ ವೃತ್ತಿ ಅದು? ವೃತ್ತಿ. ಆ ಅವಿದ್ಯ ವೃತ್ತಿಗೆ ಇವು ಏನದವ ವಿಷಯ ಅದಾವ. ಏನು ಆ ಅಂತಃಕರಣ ವೃತ್ತಿ ಅವಿದ್ಯಾ ವೃತ್ತಿ ಅಂತ ಎರಡು ಬರ್ತಾವಲ್ಲಿ. ಅಂತಃಕರಣ ವೃತ್ತಿ ಅವಿದ್ಯಾ ವೃತ್ತಿ. ಈ ಅವಿದ್ಯಾ ಅಥವಾ ಅಜ್ಞಾನದ ಕಾರ್ಯವೇ ಅಂತಃಕರಣ. ಆ ಅಂತಃಕರಣಕ್ಕೆ ವಿಷಯ ಆಯಿತು ಅಂದ್ರೆ ಅಂತಃಕರಣ ವೃತ್ತಿ ಅನ್ನಬೇಕು. ಆ ಅವಿದ್ಯೆ ಅನ್ನೋದಿಲ್ಲ, ಯಾವುದೂ ಇಲ್ಲ, ವಿದ್ಯೆಯಿಂದ ನಾಶ ಆಗ್ತದ. ಅಂತ ವೃತ್ತಿಗೆ ನಮ್ಮ ವಿಷಯ ಆಗ್ತದಂದ್ರೆ ಅವಿದ್ಯಾ ವೃತ್ತಿ ಅನ್ನಬೇಕು. ಈ ಸುಸುಪ್ತಿಯಲ್ಲಿ ಏನಾಗ್ಯದ ಅಲ್ಲಿ ಅಂತಃಕರಣ ಇಲ್ಲ. ಅಂತಃಕರಣ ಅಲ್ಲಿ ಎಲ್ಲ ಎಲ್ಲೆಲ್ಲರ ತನಗೆ ಕಾರಣವಾದಂತಹ ಅವಿದ್ಯೆಯಲ್ಲಿ ಎಲ್ಲ ಲೀನಾಗ್ಯಾವ. ಅಂದ್ರೆ ಏನು ಅಂತಃಕರಣ ಹೇಳಿ ಮತ್ತ ಅವಿದ್ಯೆಯೊಳಗೆ ಕೊಡ್ತು. ಅದಕ್ಕೆ ದೃಷ್ಟಾಂತ ಏನ್ ಹೇಳಿದೆವು ನಾವು ನಿನ್ನೆ ಹೇಳಿ ನೋಡೋದು ಸಮುದ್ರದಲ್ಲಿ ಕೆರೆಯವರಿಗೆ ಸಮುದ್ರ ಕಾರಣ. ಸಮುದ್ರ ಅಂದ್ರೆ ಏನು? ಯಾವ್ದು ಕಾರಣ? ಸಮುದ್ರ ಕಾರಣ ಅಂದ್ರೆ ಏನು? ಕೆರೆ ನದಿಗಳು ಉತ್ಪತ್ತಿಗೆ ಅಂದ್ರೆ ಸಮುದ್ರದಲ್ಲೇ ಉದ್ಭವ ಸರ್ಪ ಅಲ್ಲೆಲ್ಲ ಯಾವ ಸರ್ಪ ಸಮುದ್ರದಲ್ಲಿ ಹೆಂಗ್ ಹುಟ್ಟ್ಯಾವ? ಸಮುದ್ರದಲ್ಲಿ ಹುಟ್ಟ್ಯಾವ ಅಂದ್ರೆ ಹೇಗೆ ಹುಟ್ಟ್ಯಾವ? ಏನಂತ ತಿಳ್ಕೋಬೇಕು. ಅದೇ ಹಣ ಅಂತಂದ್ರೆ ನಳ ಬಂದವ ಅಂದ್ರೆ ಏನ್ ಬಂದು? ನಳ ಬಂದು ನಳ ಅಂದ್ರೆ ಏನು? ಅದಕ್ಕೆ ನಾವು ಅದಕ್ಕಂತೀವಿ. ಲಕ್ಷಾರ್ಥದಲ್ಲಿ ನಳ ಬಂದು ಅಂದ್ರೆ ಏನ್ ತಿಳ್ಕೋಬೇಕು? ನೀರು ಬಂದ ಅಂತ ತಿಳ್ಕೋಬೇಕು. ಮತ್ತು ಸಮುದ್ರ ಅಂದ್ರೆ ಏನ್ ತಿಳ್ಕೋಬೇಕು? ನೀರು. ನೀರ. ಆ ನೀರಿನಲ್ಲಿಯೇ ಹುಟ್ಟ್ಯಾವು ಕೆರೆಗಳು, ನಳೆಗಳು ಮತ್ತು ಗುರುಳೆಗಳು ನೀರಿನಲ್ಲಿ ಹುಟ್ಟ್ಯಾವ ಅಂದ್ರೆ ನೀರಿನ ಕಾರ್ಯ ಅದಾವು. ಆ ಕಾರ್ಯ ಏನ್ ಮಾಡ್ತು? ಕಾರಣವಾದಂತ ನೀರಿನಲ್ಲಿ ಲಯ ಆಗ್ಬಿಡ್ತು. ಒಂದು ಇನ್ನೊಂದು ಉದಾಹರಣೆ ಹೇಳಿ, ಮತ್ತೊಂದು ನಾನು ಏನಿರ್ತದೆ ಹೇಳಿ. ಮುಂಬಾಗ ಅಡಿಗೆ ಮಾಡಿಯಪ್ಪ. ಬರೋಬರಿ. ಏನಾಯ್ತು? ಮುಂಬಾಗ ಅಡಿಗೆ ಮಾಡಿ ಒಣಗಿಸ್ತದೆ ಹಂಗೆ ಇಟ್ಟಲ್ರಪ್ಪ. ಅದು ಮತ್ತು ಮಳೆ ನೀರಿನಿಂದ ಪುನಃ ಮಣ್ಣಿನಲ್ಲಿ ಲಯ ಆಗ್ತದೆ. ಮಣ್ಣು ಆಗ್ಬಿಟ್ಟು ಮತ್ತದು ಮಣ್ಣಿನಿಂದ ಹುಟ್ಟಿತ್ತು. ಮಣ್ಣು ಅದಕ್ಕೆ ಕಾರಣ. ಆ ಘಟ ಅನ್ನೋದು ಕಾರ್ಯಾಗಿತ್ತು. ಆ ಕಾರ್ಯ ಏನಾಯ್ತು? ಮತ್ತೆ ಮಣ್ಣು ರೂಪ ಆಯ್ತು ಅಂದ್ರೂ ಆ ಕಾರ್ಯ ಹೋಗಿ ಕಾರಣದಲ್ಲಿ ಬೆಳೀತು ಅಂತ ಈಗ ಮಣ್ಣಿನ ಬರಬಾಯ್ತು. ಈಗ ಏನದಲ್ಲ, ಇದನ್ನ ಯಾಕೆ ಹೇಳ್ಬೇಕಾಯ್ತು? ಇದು ನಮಗೆ ತಿಳಿಯಲಿಲ್ಲ. ಯಾವುದು? ಸುಖಗೋಚರ, ಅವಿದ್ಯಾಗೋಚರ, ಅವಿದ್ಯಾವೃತ್ತಿಗ ಕಾಲ ಆಧಾರ ಕಾಲ ಅಂದರೆ ಸುಸುಪ್ತಿ ಒಂದು ತಿಳಿಲಿಲ್ಲ ಅಂದ್ರೆ ಅಂಥವ್ರು ಇನ್ನೊಂದು ಸುಲಭವಾದಂತಹ ವ್ಯಾಖ್ಯೆ ಹೇಳ್ಕೊಂಡು ಬನ್ನಿ. ಏನ್ ಹೇಳಿದ್ರಿ? ಮತ್ತೊಂದು ಎಲ್ಲರಿಗೂ ತಿಳಿದು ಇದು ಸಕಲಕರಣ ಲಯ ಹೂವೆ ಸುಸುಪ್ತಿ. ಚಂದ್ರೋದಯ ಮತ್ತು ಇದು ಸಕಲ ಕರಣಲಯ ಹೂವೆಯ ಸುಸುಪ್ತಿ. ಕರಣಗಳಂದ್ರೆ ಏನ್ರಿ? ಇಂದ್ರಿಯಗಳು. ಎಲ್ಲ ಇಂದ್ರಿಯಗಳು ಎಲ್ಲಿ ಲಯ ಆಗ್ಯವ ಅದಕ್ಕೆ ಏನಬೇಕು? ಸುಸುಪ್ತಿ ಹೇಳ್ಬೇಕು. ಅಂದ್ರೇನು? ಆ ಇಂದ್ರಿಯಗಳು ತಮ್ಮ ಕಾರಣವಾದಂತಹ ಅಜ್ಞಾನದಲ್ಲಿ ಲಯ ಹೊಂದ್ಬಿಟ್ಟವು. ಅಂದ್ರೇನು? ಈಗ ಅವು ತಮ್ಮ ಕಾರ್ಯವನ್ನು ಮಾಡಲಾರವು. ಎಲ್ಲಿ ಪರ್ಯಂತರವಾಗಿ ಈ ಇಂದ್ರಿಯಗಳು ತಮ್ಮ ಕಾರ್ಯ ಮಾಡಲಿಕ್ಕೆ ಅಸಮರ್ಥವಾಗಿರುವುದು ಅಲ್ಲಿ ಪರ್ಯಂತರವಾಗಿ ಅದು ಯಾವ ಸುಸುಪ್ತಿ ಅಂತ ತಿಳ್ಕೋಬೇಕು. ಅದಕ್ಕೆ ತಿಳ್ಕೋಬೇಕು. ಇಲ್ಲಿ ಪರ್ಯಂತರವಾಗಿ ನಿನ್ನೆ ಇಷ್ಟೆಲ್ಲ ಹೇಳ್ಕೊಡ್ದು ಈಗ ಸ್ವಲ್ಪ ತಿಳಿಸ್ಕೊಡ್ಲಿಕ್ಕೆ ತಿಳಿಸ್ಬಿಡ್ತಾರಪ್ಪ. ಅಂದ್ರಪ್ಪ ಅದನ್ನ ಉಗುರು ಅಂತ ತೋರಿಸ್ತಿದಾರಪ್ಪ. ಅದನ್ನ ಕೇಶಗಳನ್ನು ಬಾಲ ಅವುಗಳ ಮೊದಲಿಗೆ ತೋರಿಸಿಕೊಟ್ಟು ಅವನಾಯ್ತು. ಆದ್ರೆ ಅದು ನಾನು ಕುರಿಯ
ಅಂತ ಯಾಕೆ ತಿಳ್ಕೋದು? ಅದು ಸಂಸ್ಕಾರ ಪಡೆಯುತ್ತಪ್ಪ. ಯಾವ್ದ್ರ ಸಂಸ್ಕಾರ ಹೇಗ ಅದನ್ನ ಸ್ವಲ್ಪ ಹೇಳಿಲ್ಲ. ಗುರಿಗಳ ಜೊತೆಯಲ್ಲಿ ಇದ್ದ ಕೇಳಿನೂ ಸಂಸ್ಕಾರ ಆಗ್ತದ, ಸಂಘದಲ್ಲಿ ಇದ್ದರೂ ಸಂಸ್ಕಾರ ಆಗ್ತದೆ. ಈ ಸಂಸ್ಕಾರಕ್ಕೆ ಅನೇಕ ಕಾರಣಗಳು. ಸಂಘ ಮಾಡೋದ್ರಿಂದನೂ ಸಂಸ್ಕಾರ ಉದ್ಭೂತ ಆಗ್ತದ, ಹುಟ್ಟುತ್ತದ. ಮತ್ತು ಈ ಕೇಳಿನೂ ಆಗ್ತದೆ. ಅನ್ನುವಂಥದ್ದು ಕೇಳ್ಯಾದ ಆ ಕುರುಬನಿಂದ, ಕುರಿದು ಸಂಘ ಮಾಡ್ಯಾದ ಅದರಿಂದ. ಇವು ಎರಡು ಕಾರಣಗಳಿಂದ ಏನಾಗ್ಬಿಡ್ತದಕ್ಕ ತನ್ನ ಸ್ವರೂಪದ್ದು ವಿಸ್ಮೃತಿ ಆಯ್ತು. ಈ ತಿರುಕಲಿ. ಈಗ ಈ ಕುರಿಗಳಂದ್ರೆ ಯಾವುವು? ಕುರಿಗಳಂತ ಹೇಳಿದ್ರೆ ಕುರಿ ಹೆಣ್ಣ. ಆ ಕುರಿಗಳಂದ್ರೆ ಯಾವುವು? ಆ ಕುರುಬ ಅಂದ್ರೆ ಯಾವುವು? ಆ ಹುಲಿ ಅಥವಾ ಸಿಂಹದ ಮರಿ ಅಂದ್ರೆ ಏನು? ಆನಂತರ ಮತ್ತೊಂದು, ಇದು ಈ ಕುರಿಗಳ ಸಮೂಹದಲ್ಲಿದ್ದಂತಹ ಸಿಂಹ ಅಥವಾ ಹುಲಿ, ಆನಂತರ ಅಡವಿಯಲ್ಲಿದ್ದಂತ ಹುಲಿ. ಆ ಅಡವಿಯಲ್ಲಿದ್ದಂತ ಹುಲಿ ಅಂದ್ರೆ ಏನು? ಯಾವುದರ ಪ್ರತೀಕ? ಯಾವುದರ ಪ್ರತೀಕ? ಹುಲಿಗಳು ಯಾವುದರ ಪ್ರತೀಕ? ಕುರುಬ ಯಾವುದರ ಪ್ರತೀಕ? ಆ ಹುಲಿಗಳ ಮಧ್ಯದಲ್ಲಿ ಇದ್ದಂತಹ ಆ ಸಿಂಹದ ಮರಿ ಯಾವುದರ ಪ್ರತೀಕ? ಆ ನಂತರ ಅಡವಿಯಲ್ಲಿ ಇದ್ದಂತಹ ಆ ಸಿಂಹ ಯಾವುದರ ಪ್ರತೀಕ? ಮತ್ತು ಅದು ಹೇಳುತ್ತಲ್ಲ, ಆ ಹೇಳಿದಂತ ಶಬ್ದಗಳು ಎರಡರ ಪ್ರತೀಕ. ಈಗ ಪ್ರತೀಕ ಅಂದ್ರೆ ಏನಕ್ಕಂತ ಹೇಳ್ಕೊಂಡ್ ಬಂದೇನೆ. ಈಗ ಪ್ರತೀಕ ಪ್ರತಿಮಾ ಅಂತ ಹೇಳಿ ಗೊತ್ತದೇನ್ರಿಪ್ಪ? ನೆನಪು ಯಾರಿಗಾದರೂ ಉಂಟೆ? ಗೊತ್ತದ್ರಪ್ಪ. ಹೇಳಿ ನೋಡೋಣ ಏನಂತೀವಿ. ಮತ್ತೆ ಎಲ್ಲರಿಗೂ ಮತ್ತೆ ಅವು ಸ್ಮೃತಿ ಬರ್ಲಿ. ಪ್ರತೀಕ ಅಂದ್ರಪ್ಪ ಅದರ ಬದಲಾಗಿ ಹೇಳಿದ್ರಪ್ಪ. ಅಂದ್ರ ಇರುವುದು ಒಂದು ವಸ್ತು, ಅದಕ್ಕ ಬೇರೆ ಹೆಸರಿಟ್ಟು ಅದನ್ನ ಪೂಜಿಸುವುದು ಅಂತ ಹೇಳಿದ್ನೆ. ಅದ್ರ ಏನು? ಸತ್ಯನಾರಾಯಣ ಪೂಜೆ ಅಂತ ಹೇಳಿದ್ ನೋಡ್ರಿ. ವರದಾಶಂಕರ್ ಪೂಜೆ, ಸತ್ಯನಾರಾಯಣ ಪೂಜೆ ಮಾಡುವಾಗ ಪ್ರಥಮದಲ್ಲಿ ಆ ಸತ್ಯನಾರಾಯಣ ಪೂಜೆಕ್ಕಿಂತಲೂ ಮೊದಲು ಒಂದು ಪೂಜೆ ಮಾಡ್ತಾರೆ. ಯಾರದು ಮಾಡ್ತಾರೆ? ಆ ಅಗ್ನಿಯೊಳಗಿನ ಹುಲಿ ಎದರ ಪ್ರತೀಕ? ಆ ಹುಲಿಗಳ ಮಧ್ಯದಲ್ಲಿ ಇದ್ದುದು ಎದರ ಪ್ರತೀಕ? ಅವ ಏನು ಉಚ್ಚಾರ ಮಾಡಿರೋದು ಅಗ್ನಿಯೊಳಗಿನ ಹುಲಿ, ಈ ಹಿಂದಿನೊಳಗಿನ ಹುಲಿಗೆ ಅವು ಎದರ ಪ್ರತೀಕ? ಇದನ್ನ ಹೇಳ್ಕೊಂಡ್ಬಂದೀನಿ. ಈಗ ಒಂದೊಂದಾಗಿ ನೋಡೋಣ. ಇಲ್ಲಿ ಸ್ವಲ್ಪ ಆ ದೃಷ್ಟಾಂತದ ಸ್ವಲ್ಪ ಗ್ರಂಥವನ್ನು ನೋಡ್ಕೊಂಡ್ರೆ ಅಂದ್ರೆ ನಿಮ್ಗೆ ಅದರ ಯಥಾರ್ಥತೆ ಆಗ್ತದ. ಒಂದೊಂದೇ ನೋಡೋದು. ನೋಡ್ರಿ, ಉಪಯುಕ್ತ ದೃಷ್ಟಾಂತ ಸಿದ್ಧಾಂತ ಮತ್ತು ಶಿಕ್ಷಣ ನೋಡ್ರಿ. ಎಲ್ಲರೂ ಗ್ರಂಥ ಇಲ್ಲಂದ್ರೆ ಇವತ್ತು ಇಲ್ಲಿಲ್ಲಂದ್ರೆ ಇಲ್ಲಿ ನಾನು ಓದಿ ಏನು ಹೇಳ್ಕೊಂಡು ಬರ್ತೀನಿ ಒಂದೊಂದರಲ್ಲಿ. देहाचा द्रष्टा जीवात्मा खरा, पण त्याच्या ठिकाणी अनादिकाळापासून स्वस्वरूपाविषयी जे अज्ञान असते, त्याच्या योगाने त्याचप्रमाणे काम्यकर्माधिकांचा संबंधाने उत्पन्न झालेला अविद्येने कल्पलेले जे देहेंद्रियांचे समुदाय देह जणू काय मेंढ्याचे कळप. मेंढ्याचे कळप म्हणजे ते सगळे मेंढ्या जे आहेत त्यांची एक टोळी. ಅಂದ್ರೆ ಇಲ್ಲಿ ಮರಾಠಿ ಮೇಂढ्याचे ಕಳಪ ಅಂದ್ರೆ ಕುರಿಗಳ ಹೆಂಡ.
ದೇಹ ಮತ್ತು ಇಂದ್ರಿಯಗಳಿಗೆ ಮತ್ತು ಪಂಚಕ ಇವುಗಳಿಗೆ ಕುರಿಗಳ ಹಿಂಡು ಅಂತ ಹೇಳ್ಬೇಕಪ್ಪ. ಕುರಿಗಳ ಹಿಂಡಾಡಬೇಕು. ಈ ಕುರಿಗಳು ಇದಕ್ಕೆ ದೇಹಾದಿಗಳಿಗೆ ನಾವು ಯಾಕೆ ಅನ್ಬೇಕಂತಂದ್ರು, ಯಾಕೆ ಹೇಳಿದ್ರು ಈ ದೇಹ ಅನ್ನದಿದ್ದಾಗ ಯಾವುದು ಕೂಡ ಇವಕ್ಕೆ ನಾನು ನನ್ನ ಅಂತೇನು ಕೂತಾನಲ್ಲ. ಈಗ ಕೂಡಲಿಕ್ಕೆ ಕಾರಣ ಏನು? ಅನೇಕ ಜನ್ಮಗಳ ಸಂಸ್ಕಾರ. ಆ ಸಂಸ್ಕಾರ ಏನ್ ಮಾಡ್ಯದಿಲ್ಲ, ಉದ್ಭುತಾಗಿ ಅವೇನಾಂತ ಇವನಿಗೆ ಭ್ರಾಂತಿ ಆಗ್ಯದ. ಅವೇನಾಂತ ಭ್ರಾಂತಿ ಆಗ್ಯದ. ಯಾಕಾಗ್ಯದಂದ್ರೆ ಅನೇಕ ಜನ್ಮಾಂತರಗಳಲ್ಲಿ ಕೇಳ್ಕೊಂಡು ಬಂದಲ್ಲ, ನಾ ಅನ್ನೋದು ಈ ಶರೀರ, ನಾ ಅನ್ನೋದು ಈ ಶರೀರಕ್ಕಿಟ್ಟಂತ ಹೆಸರ, ಅಥವಾ ಈ ಶರೀರದಲ್ಲಿ ಮಾಡತಕ್ಕಂಥ ಕರ್ಮಗಳಿಗೆ ಆಧಾರಭೂತವಾದಂಥವ ಇವೆಲ್ಲ ಅದವಲ್ಲ. ಅದು ಕೇಳಿ 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 ಇವನಿಗೆ ಸಂಸ್ಕಾರ ಆಗ್ಯದ. ಸಂಸ್ಕಾರ ಅವೈ ಏನದವಲ್ಲ ಇವನ ಕುರುಗಳ ಹೆಂಡ ಒಂದನೇ ಅದು. ಇದು ಒಂದು ಕುರುಗಳ ಹೆಂಡಂದ್ರೆ ಯಾವುದು? ಈ ದೇಹ ಮತ್ತು ದೇಹದಲ್ಲಿ ಇದ್ದಂತ ಈ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಪಂಚಪ್ರಾಣ ಮುಂತಾದವುಗಳು ಎಲ್ಲರಿಗೂ ಕುರುಗಳ ಹೆಂಡ. ಇದು ಇಲ್ಲಿ ತರಬಾರ್ದು. ಇಲ್ಲಿ ಎರಡನೇದು, ಇದನ್ನು त्याच्याशी निकट संबंध झाल्यामुळे तो इंद्रियाचे समुदाय तेच आपण आहोत अशी नित्य भ्रांती किंवा द्वेष पडले. ಅಂದ್ರೆ ಏನಾಗದ, ಅವುಗಳೊಡನೆ ಅಂದ್ರೆ ಈ ದೇಹದೊಡನೆ ಮತ್ತು ಇಂದ್ರಿಯಗಳೊಡನೆ, ಪ್ರಾಣಾದಿಗಳೊಡನೆ ಮತ್ತು ಮನಸ್ಸ, ಬುದ್ಧಿ, ಚಿತ್ತ, ಅಹಂಕಾರಗಳೊಡನೆ ಆ ಆತ್ಮನ ಸಂಬಂಧ ಮಾಡೋದ್ರಿಂದ ಇದರಲ್ಲಿ ಇವುಗಳಲ್ಲಿ ಅವ ಆತ್ಮ ಇದ್ದಾನ. ಅವುಗಳ ಸಂಬಂಧ ಯಾವಾಗಲೂ ಅದ. ಆ ಸಂಬಂಧ ಮೂಲಕವಾಗಿ ಏನಾಗ್ಬಿಟ್ಟಾರ, ಇವೇ ನಾನು ಅಂತ ಕೂತಾನ, ಇವೇ ನಾನು ಅಂತ ಕೂತಾನ. ಈಗ ಅವನಿಗೊಂದು ಭ್ರಾಂತಿ ಆಗ್ಯದ. ಇಲ್ಲಿ ಮೇಲೆ ಇಲ್ಲಿ ಮತ್ತೆ ನೋಡ್ತಾನಂದ್ರ म्हणजे तिच्या योगाने ಅಂದ್ರೆ ಅವನ ಸಂಬಂಧದಿಂದ आपण स्वतः मनुष्य आहोत ಏನೆಲ್ಲ ಕರ್ತೇವೆ. ಆ ದೇಹಾದಿಗೆ ನಾವು ಮನುಷ್ಯ ಅಂತಿದ್ದೆವು, ನಾ ಮನುಷ್ಯ ಇದ್ದೀನಿ ಅಂತ. ಮತ್ತೇನಂದ, आपण पुरुष आहोत, ನಾನು ಪುರುಷ ಇದ್ದೀನಿ ಅಂದ. ಮತ್ತೇನಂದ, आपण ಸ್ತ್ರೀ आहोत, ನಾನು ಸ್ತ್ರೀ ಅಂದ. ಮತ್ತೇನಂದ, आपण ಬ್ರಾಹ್ಮಣ ಆದಿ ವರ್ಣ ಆಹು, ನಾನು ಬ್ರಾಹ್ಮಣ ಇದ್ದೀನಿ, ನಾ ಕ್ಷತ್ರಿಯ ಇದ್ದೀನಿ, ನಾ ಶೂದ್ರ ಇದ್ದೀನಿ, ನಾ ವೈಶ್ಯ ಇದ್ದೀನಿ. ಈಗ ಅವ ಅಲ್ಲಿ ಕಟ್ಟ. ಮತ್ತೆ ಏನಂದ, ಬ್ರಹ್ಮಚರ್ಯ ಆದಿಕ ಸಂಪನ್ನ ಇವೇನದವಲ್ಲ, ಬ್ರಹ್ಮಚರ್ಯ ಅಂದ್ರೆ ಬಾಲ್ಯಾವಸ್ಥೆ ಬ್ರಹ್ಮಚರ್ಯ ಆಶ್ರಮ, ಅನಂತರ ಗೃಹಸ್ಥಾಶ್ರಮ, ವಾನಪ್ರಸ್ಥ ಆಶ್ರಮ, ಸನ್ಯಾಸಿ ಆಶ್ರಮ ಅಂತ 4 ಆಶ್ರಮಗಳಿದ್ದಾವೆ. ಈ ಆಶ್ರಮವೇ ನಾ ಅಂತ ಕೂತ. ಮತ್ತೆ ಏನದ, ಇವು ಏನವ ಇಷ್ಟೆಲ್ಲರೂ ನಾನೇ ಅಂತ ಕೂತಾರಲ್ಲ, ಇತ್ಯಾದಿ ಮಾಡುತ್ತು ಅವು ಒಪ್ತಾನ. ಅಂದ್ರೆ ನಾ ಪುರುಷ ಇದ್ದೀನಿ, ನಾ ಬ್ರಾಹ್ಮಣ ಇದ್ದೀನಿ, ಕ್ಷತ್ರಿಯ ಇದ್ದೀನಿ, ನಾನು ವಿದ್ಯಾರ್ಥಿ ಇದ್ದೀನಿ, ನಾನು ಸಂಸಾರಿನೇ ಇದ್ದೀನಿ, ನಾನು ವಾನಪ್ರಸ್ಥ ಇದ್ದೀನಿ, ನಾನು ಸನ್ಯಾಸಿ ಇದ್ದೀನಿ. ಈಗ ಅಂತನು ಒಂದು ಮತ್ತೇನಲ್ಲ, ಯಾಕಂತಾನ ಯಾರಿಗಂತಾನ ಅದು ನಂತರ ನೋಡೋದು. ಅಂದ್ರೆ ದೇಹಾದಿಗಳಿಗಂತಾನ. ಮತ್ತೇನು साक्षी द्रष्टा आणि सच्चिदानंद असे आत्म्याने सच्चिद झालेले जे आपले स्वरूप ते तो विसरून केलेला असतो. म्हणजे मी सच्चिदानंद परमात्मा आहे आणि मी ह्या देहादी प्रपंचाला ओळखतो म्हणून ओळखणारा जे ओळखून घेतो तो कधी होत नाही. ಅಂದ್ರೆ ತಿಳಿಯುವವ ತಿಳಿಸಿಕೊಳ್ಳುವುದು ಎಂದು ಆಗುವುದಿಲ್ಲ ಅನ್ನುವಂಥದ್ದು ತಿಳಿಯದೇ ಹೋಗ್ಯಾನ. ಅಷ್ಟೇನದ ನನ್ನಿಂದ ಇವೆಲ್ಲ ತಿಳಿಸ್ಕೊತಾವು. ಏನು ಈ ದೇಹವೇ ಆಗಲಿ, ಈ ವರ್ಣಗಳೇ ಆಗಲಿ, ಈ ಆಶ್ರಮಗಳೇ ಆಗಲಿ, ಈ ಇಂದ್ರಿಯಗಳೇ ಆಗಲಿ, ಇವುಗಳನ್ನು ನಾನು ತಿಳಿತೀನಿ. ತಿಳಿಯುವಂಥವು ನಾನು.
ಒಂದು ವಸ್ತು ತಿಳಿಯುವ ಎಂದು ಆಗುವುದಿಲ್ಲ ಅನ್ನೋದು ಅನುಭವದ. ಆಗ ಈ ದೇಹ ಅದ ಅನ್ನೋದು ತಿಳಿದು ನನ್ನ ದೇಹ ಎಂಥದೇ ಅದ, ನನ್ನ ಮುಖ ಹೇಗೆ ಅದ, ನನ್ನ ಕೈ ಹೇಗೆ ಅದಾವ, ನನ್ನ ಬುದ್ಧಿ ಹೇಗೆ ಅದ, ನನ್ನ ಬುದ್ಧಿ ಬಹಳ ಚುರುಕದ, ನನ್ನ ಬುದ್ಧಿ ಮಂದದ, ನನಗೇನು ತಿಳಿಯಿಲ್ಲ, ನಾನು ಮೂರ್ಖ ಇದ್ದೇನೆ. ಈಗ ಆ ಬುದ್ಧಿ ಧರ್ಮಗಳನ್ನು ತನ್ನ ಮೇಲೆ ಹಾಕೊಂಡ, ದೇಹದ ಧರ್ಮಗಳನ್ನು ತನ್ನ ಮೇಲೆ ಹಾಕೊಂಡ, ಆ ದೇಹದ ಹೆಸರನ್ನು ತಾನೇ ಅಂತ ಕೂತ, ಆ ದೇಹಕ್ಕೆ ಬಂದಂತ ಮನುಷ್ಯ ಸ್ತ್ರೀ ಪುರುಷ ಅನ್ನುವಂಥದ್ದು ನಾನೇ ಅಂತ ಕೂತ, ಆ ನಂತರ ದೇಹಕ್ಕೆ ಬಂದಂತ ಜಾತಿಗಳು ನಾನೇ ಅಂತ ಕೂತ, ಆ ದೇಹದ ಅವಶ್ಯಗಳು ಅಂದ್ರೆ ಆ ದೇಹದ ಅವಶ್ಯಗಳು ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ ಏನು ಮಾಡಿದ, ಮತ್ತೇನೇನು ಮಾಡಿ ತಿಳ್ಕೊಂಡ, ನಾನು ಸಂಸಾರಿ ಇದ್ದೇನೆ ಅಂತ ತಿಳ್ಕೊಂಡ. ಇದಕ್ಕೆ ಕಾರಣ ಏನ್ರಿ? ಅದಕ್ಕೊಂದು ದೃಷ್ಟಾಂತದಲ್ಲಿ ಅದಕ್ಕೆ ಕಾರಣ ಯಾರು ಅಂತ ಕೇಳಿದಾಗ ನಮ್ಮ ಎಲ್ಲ ಹಿರಿಯರದ, ನಮ್ಗಿಂತ ಹಿರಿಯರದ ನಾವೇ ಕಾರಣ ನೋಡ್ರಿ ಎಲ್ಲ. ಯಾಕ ನೀನು ನೀರತಿ, ನೀನು ಶಂಕರಿತಿ, ನೀನು ಗಿರಿಶಿತಿ, ನೀನು ಶಿರಿಶಿತಿ ಅಂತ ಹೇಳಿದ್ರು. ನೀನೆಲ್ಲ ಸಣ್ಣವಿತಿ, ನೀ ದೊಡ್ಡವಿತಿ, ನೀ ಪ್ರೌಢೈತಿ, ನೀ ಮುದುಕಿತಿ, ನೀ ಹಳೆಗವಿತಿ. ಈಗ ಅವರು ಅಂದು ಏನ್ ಮಾಡಿದ್ರಿ, ಈ ದೇಹದಲ್ಲಿ ಬರ್ತಕ್ಕಂಥ ದೇಹದ ಅವಸ್ಥೆಗಳೇ ನಾನು, ಈ ದೇಹವೇ ನಾನು, ಈ ಪ್ರೀತಿ ಈ ಪುರುಷತಿ. ಇದರ ಕಲಿಸಿದವರು ಯಾರು? ನಮ್ಮ ಹಿರಿಯರು, ನಮ್ಮ ಚಿಂತನ ದೊಡ್ಡವರು, ನಮ್ಮ ಚಿಂತನ ಪೂರ್ವದಲ್ಲಿ ಹುಟ್ಟಿದವರು. ಇದು ನಿನ್ನ ಅಂಗಿ, ಇದು ನಿನ್ನ ಕೌಕರಿ, ಇದು ನಿನ್ನ ಕೂಸ, ಇದು ನಿನ್ನ ಚಪ್ಪಲ, ಇದು ನಿನ್ನ ದೋಟ, ಇದು ನಿನ್ನ ಅಂಗಿ. ಅದು ನಾನು ಅಲ್ಲಕ್ಕೂ ನಾನು ಅಲ್ಲಕ್ಕೆ ಶುರು ಮಾಡತಕ್ಕದ್ದು. ಇದು ಭೇದವಾಗಿ ಕೂರಿಸಿದ್ರು. ನಮ್ಮದು ಬೇರೆ, ತಂಗಿದ ಬೇರೆಪ್ಪ, ನಿಂದ ಬೇರೆ, ಅಕ್ಕಂದು ಬೇರೆಪ್ಪ, ನಿಂದ ಬೇರೆ, ಅಣ್ಣಂದು ಬೇರೆಪ್ಪ, ನಿಂದ ಬೇರೆ. ಇದನ್ನು ಕಲಿಸಿಕೊಟ್ರಿ. ಅವರು ಯಾರು? ಇಲ್ಲಿ ಏನಾಗ್ಯದ, ಈ ಶುಲ್ಕ ನಾನು ಕುರಿ, ನಾನು ದೊಡ್ಡ ಕುರಿ ಅಂತ ಆಡಬೇಕಾಗಿತ್ತಂದ್ರ ಯಾರ ಕಾರಣದ್ರಿ? ಒಂದು ಸಂಘ, ಕುರುಗಳ ಸಂಘ ಒಂದು. ಎರಡನೇದು ಆ ಕುರುಗಳ ಸಂಘ. ಅವ ಏನ್ ಮಾಡಿದಕ್ಕೆ ಎಂದೂ ಅದಕ್ಕ ಉಲ್ಲೇಖವಶವು ಒಂದೇ ಇಲ್ಲ. ಅದಕ್ಕೆ ಅವನಿಗೆ ಏನಾಗಬೇಕು ಅಂತ ಹೇಳಿದ್ರು, ಸಾಧಕ ಇಲ್ಲದ ದೇಹವಾದಿ ಗುರು त्याग भेटला तर तो काय म्हणतो, तू संसारी आहेस, हे आहेस, कर्ता आहेस, भोक्ता आहेस. अशा प्रकारे त्यास विपरीत मूल करून त्याच्या अज्ञान दूर करतो. ಅಂದ್ರೆ ವಿಪರೀತ ಹೇಳಿದ ಅಂದ್ರೆ ಪ್ರಾಣದ ವಸ್ತು ಅಂತ ಅವನಿಗೆ ಹೇಳಿ 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 ಅದನ್ನೇ ದೃಢೀಕರಿಸದ. ಅವ ಯಾರು? ಗುರುಗ, ವೇದವಾದಿ ಗುರು. ವೇದವನ್ನೇ ಹೇಳ್ದ, ವೇದ ಹೇಳ್ಕೊಂಡಂಗ ಅಂದ್ರ ಪ್ರಾಣದ ವಸ್ತು ತಾನು ಅಂತ ತಿಳಿಸಿಕೊಟ್ಟು ಅದನ್ನೇ ದೃಢಪಡಿಸಿದ ಇಂಥವನಿಗೆ ವೇದವಾದಿ ಗುರು ಅನ್ಬೇಕು. ಗುರುಗಳು ಅನೇಕ ಪ್ರಕಾರ ಅದಾರ್ರಿ. ಇಲ್ಲಿ ಎಷ್ಟು ಬಂದ ಅಷ್ಟೇ ನಾವು ತಿಳ್ಕೊಳ್ಳೋದು. ಮತ್ತೆ ಪ್ರಸಂಗ ಬಂದಾಗ ಹೇಳೋದು ಆಹಾರ ಪ್ರಕಾರದ ಗುರುಗಳು ಅದಾರ. ನಿಜಗೊಂಡ್ರು ಹೇಳ್ಕೊಂಡ್ ಬಂದಾರ. ಕೈವಲ್ಯ ಪದ್ಧತಿಯಲ್ಲಿ ಆಹಾರ ಪ್ರಕಾರದ ಗುರುಗಳು ಯಾರದಾರ? ಅವರು ಯಾರು? ನಿಷಿದ್ಧ ಗುರು ಹಿಡ್ಕೊಂಡು, ಕಾಮ ಗುರು ಹಿಡ್ಕೊಂಡು, ವಿಹಿತ ಗುರು ತನ ಅದು ಆಹಾರ ಪ್ರಕಾರದ ಗುರುಗಳಿದ್ದಾರೆ. ಅದು ನಂತರ ನೋಡೋದು. ಇಲ್ಲಿ ಇವ ಗುರು ಅನ್ನುವಂಥವ ಯಾವ ಗುರು? ಭೇದವಾದಿ ಗುರು. ಅಂದ್ರ ಈ ಶಾಸ್ತ್ರದಲ್ಲಿ ಅನೇಕ ಪ್ರಕಾರ ಭೇದವಾದಿಗಳದಾರ, ಗುರುಗಳದಾರ. ಆ ಸಂಪ್ರದಾಯಗಳು ಜಬರ್ದಸ್ತ್ ಮಾಡ್ಕೊಂಡು ಬಂದಾವ. ಒಂದೇ ಗುರುವಿನ ಶಿಷ್ಯರಾಗಿದ್ದಾಗಾದರೂ ಕೂಡ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಲಿಂಗಾಚಾರ್ಯರು, ವಲ್ಲಭಾಚಾರ್ಯರು ಅಂತ ಬೇರೆ ಬೇರೆ ಆಚಾರ್ಯರಾಗಿ ಹೋದವು. ಅವರವರ ಪ್ರಕಾರ ಅವರವರ ಸಿದ್ಧಾಂತಗಳು. ಆ ಸಂಸ್ಕಾರ ರಾಮಾನುಜಾಚಾರ್ಯ
ಈ ವಿಶಿಷ್ಟ ಅದ್ವೈತಿಗಳು ಅಂತ ಬರ್ತಾರೆ. ಆ ಶಕ್ತಿ ವಿಶಿಷ್ಟ ಅದ್ವೈತಗಳು, ದ್ವೈತಾದ್ವೈತವಾದಿಗಳು, ಶುದ್ಧ ಅದ್ವೈತವಾದಿಗಳು. ಈ ಶುದ್ಧ ಅದ್ವೈತವಾದಿಗಳು ಯಾರು? ಶಂಕರಾಚಾರ್ಯರು. ಆ ಶಂಕರಾಚಾರ್ಯ ಶುದ್ಧ ಅದ್ವೈತ ಅಂದ್ರೇನು? ಜೀವಂತರ ಬೇರೆ ಅಲ್ಲ, ಜೀವಂತರ ಬೇರೆ ಅಲ್ಲ, ಕೂಟಸ್ಥಂದ್ರ ಬೇರೆ ಅಲ್ಲ, ಆತ್ಮ ಅಂದ್ರೆ ಬೇರೆ ಅಲ್ಲ, ಆ ಬ್ರಹ್ಮ ಅಂದ್ರೆ ಬೇರೆ ಅಲ್ಲ, ಎಲ್ಲಾನು ಒಂದೇ ಅಂತ ಹೇಳುವವರು ಶುದ್ಧ ಅದ್ವೈತವಾದಿ. ಆ ಭೇದವಾದಿ ಗುರುವಿನ ಉಪದೇಶ ಮಾಡುವುದರಿಂದ ನಾವು ಏನ್ ಮಾಡ್ತೇವೆ? ನಾನೇ ಬೇರೆ, ಈಶ್ವರನೇ ಬೇರೆ, ನಾನು ಅಮ್ಮ ಹೇಗಾಗ್ತೇನಪ್ಪ ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ ಅನ್ನೋದಕ್ಕೆ ಅವರು ದೃಷ್ಟಾಂತ ಕೊಟ್ಟು ತಿಳಿಸಿಕೊಟ್ರು. ಯಾರು? ಭೇದವಾದಿ ಗುರುಗಳು. ಯಾಕ ನೋಡಪ್ಪ, ನೀನು ಒಂದು ವೇಳೆ ಬ್ರಹ್ಮ ಇದ್ದಂದ್ರೆ ಬ್ರಹ್ಮನಿಗೆ ಜಗತ್ತಿನೆಲ್ಲ ಸುದ್ದಿ ಗೊತ್ತದ. ಬ್ರಹ್ಮ 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 ಆ ಬ್ರಹ್ಮ ಏನು ಹೋದಾಗ ಜಗತ್ತಿನ ಸೃಷ್ಟಿಕರ್ತ, ಪಾಲನಕರ್ತ ಮತ್ತು ಸಂಹಾರಕರ್ತ. ಅದು ನೀ ಏನಾಗ್ತದೆ? ಅದು ನಿನಗೆ ಸಾಧ್ಯದ. ಜಗತ್ತು ನಿರ್ಮಾಣ ಮಾಡ್ತೀಯ. ಒಂದು ಕಲ್ಲು ಹುಟ್ಟಿಷ್ಟು ಒಂದು ಕಲ್ಲನ್ನು ನಿರ್ಮಾಣ ಮಾಡು, ಪಂಚಮಹಾಭೂತಗಳ ನಿರ್ಮಾಣ ಮಾಡುವುದು ಅಂತ ಹೇಳಿ ಅವ್ರು ಏನ್ ಮಾಡಿದ್ರು? ಇವನಿಗೆ ಭೇದವನ್ನೇ ನಿಂತರು. ಇಂಥದ್ದು ಭೇದವಾದಿ ಗುರು ಮಾಡಬೇಕು. ಅದಕ್ಕೆ ಇವರು ಏನ್ ಮಾಡಿಬಿಟ್ರು? ದೇಹಾದಿಕ ಪ್ರಪಂಚವೇ ನಾನು ಅನ್ನುವಂಥದ್ದನ್ನು ದೃಢೀಕರಿಸಿದರು. ಅವರಿಗೆ ಭೇದವಾದಿ ಆಗಬೇಕು. ಅವ್ರು ಯಾರಿಗೆ ಇಲ್ಲಿ ಅಂದ್ರೆ ಅವರು ಅಂತ ತಿಳ್ಕೋಬೇಕು. ಇನ್ನು ಬರ್ತೀರಿ ಮತ್ತ ಆ ಅಳಿಯೊಳಗಿನ ಶಿವ. ಅದು ಏನ್ ಮಾಡಬಿಟ್ರಿ? ಶಿವಚ ಸುದೈವನೇ ಚಾಚ ಏನ ಹತ್ತು ಜನ್ಮಾರ್ಜಿತ ಅನಂತ ಪುಣ್ಯ ಕರ್ಮಂತ ಉದಯ ಹೋತು ಅನಿತ್ಯ ಪುಣ್ಯ ಕರ್ಮ से फल देणारा जगदीश्वराच्या जगत्यावर अनुग्रह होतो. त्याच वेळी एखादा वेदांत शास्त्र अगदी बरोबर समजलेला असून ब्रह्मनिष्ठाचा सद्गुरू त्यास भेटतो. ಇಲ್ಲಿ ಏನ್ ಹೇಳಿದ್ರು? ನಮಗ ಸದ್ಗುರು ಭೇಟಿ ಆಗಬೇಕಾಗಿತ್ತಂತಂದ್ರ ಕೃಪೆಗಳು ಬೇಕು ಅಂತ ಹೇಳ್ಯಾರ. ಯಾವುದೇ ಒಂದು ಗ್ರಂಥದಲ್ಲಿ ಪ್ರವೇಶ ಆಗಬೇಕಾಗಿತ್ತಂತಂದ್ರ ಅಥವಾ ನಮಗೆ ಜ್ಞಾನ ಆಗಬೇಕಾಗಿತ್ತು ಅಂದ್ರೆ ಕೆಲವೊಂದು ಕೃಪೆಗಳು ಬೇಕಾಗ್ತವೆ. ಈಶ್ವರ ಕೃಪಾ, ವೇದ ಕೃಪಾ, ಅಂತಃಕರಣ ಕೃಪಾ, ಗುರು ಕೃಪಾ ಅಂತ ಈಗ ಬರ್ತಾವ. ಆ ಕೃಪೆಗಳು ಆಗಬೇಕು. ಈ ಜೀವನ, ಈ ಜೀವಾತ್ಮನ ದೈವದಿಂದ ಸುದೈವದಿಂದ ದೈವ ದೈವ ಅಂತ ನಿಮ್ಗೆ ಗೊತ್ತು. ದೈವ ಒಳ್ಳೆಯದು. ನಮ್ಮ ದೈವ ಬಹಳ ಸುಮಾರು ಅದರಿ. ನಮ್ಮ ಅವ್ರ ದೈವ ಸುಮಾರು ದೈವ ಸುದೈವ ಪುಣ್ಯ ಮಾಡ್ಯಾರ. ಪುಣ್ಯ ಮಾಡ್ಯಾರ ಅವರೆಲ್ಲರೂ ಹಿಂದಿನ ಜನ್ಮದಲ್ಲಿ. ಅದಕ್ಕೆ ಅವರು ದೈವ ಅಂದ್ರೆ ಪ್ರಾರಬ್ಧ. ಆ ಪ್ರಾರಬ್ಧ ಚಲೋ ಅದ್ರಿ. ನಮ್ಮದು ನೋಡಿ ಪ್ರಾರಬ್ಧ ಸುಮಾರು. ಯಾಕ ಈಗ ನಾವು ಬಹಳ ಪ್ರಾಮಾಣಿಕದಿಂದ ನಡೆದಾಗಿ ಆದ್ರೂ ಕೂಡ ನಮ್ಮದು ಏನದ, ನಮ್ಮ ಉದ್ಧಾರ ಆಗೋದು. ಇದು ಈಗ ಯಾಕೆ ಆಗ್ತದ ಅಂತಂದ್ರೆ ಅದು ನಮ್ಮ ಹಿಂದಿನ ಜನ್ಮದ ಕಾರಣ ಅಂತ ಎಲ್ಲರಿಗೆ ಅಂತೀವಿ. ಆಗ ಒಂದು ವೇಳೆ ಅವನ ದೈವ ಚಲೋ ಇತ್ತು, ಹಿಂದಿನ ಜನ್ಮದಲ್ಲಿ ನಿಷ್ಕಾಮ ಕರ್ಮ ಉಪಾಸನೆಗಳನ್ನು ಮಾಡಿದ್ದ, ಈ ಜನ್ಮದಲ್ಲಿ ಮಾಡಿಲ್ಲ ಅಂದ್ರೂ ಕೂಡ ಅವನ ಹಿಂದಿನ ಜನ್ಮದ ಆ ಕರ್ಮದ ಫಲನೇ ಸುದೈವ, ಒಳ್ಳೆ ದೈವ. ಆ ಸುದೈವದ ಬಲದಲ್ಲಿ ಏನಾಯ್ತರಿ? ಏನಾಗ್ಯಾರ ಅವನಿಗೆ ಯೋಗ್ಯ ಗುರು ಭೇಟಿ ಆಗ್ತಾನೆ. ಅವರಿಗೆ ಯೋಗ್ಯ ಗುರು ಭೇಟಿ ಆಗ್ತಾನೆ. ಆ
ಶ್ರೋತ್ರಿಯ ಇರಬೇಕು, ಬ್ರಹ್ಮನಿಷ್ಠ ಇರಬೇಕು, ಎರಡೂ ಇರಬೇಕ್ರಿ. ಆ ಬ್ರಹ್ಮ ಹೇಗಿರಬೇಕು ಗುರು ಅಂತಂದ್ರೆ ಶ್ರೋತ್ರಿಯನಿರಬೇಕು, ಬ್ರಹ್ಮನಿಷ್ಠ ಇರಬೇಕು. ಶ್ರೋತ್ರಿಯ ಅಂದ್ರೆ ವೇದ ಉಪನಿಷತ್ತ ಎಲ್ಲವನ್ನ ಚೆನ್ನಾಗಿ ತಿಳಿದವರಾಗಿರು. ಮತ್ತು ಬ್ರಹ್ಮನಿಷ್ಠ ಅಂದ್ರೆ ನಾನೇ ಬ್ರಹ್ಮ ಇದ್ದೇನೆ, ನಾನು ಜೀವನಲ್ಲ, ನಾನು ಆಶ್ರಮ ಅಲ್ಲ, ನಾನು ನಾಮಲ್ಲ, ನಾನು ಭೂತಲ್ಲ, ಈ ದೇಹಾದಿ ಪ್ರಪಂಚನ ಅಲ್ಲ, ಈ ದೇಹಾದಿ ಪ್ರಪಂಚಕ್ಕೆ ಅಧಿಷ್ಠಾನ ರೂಪವಾದಂತಹ ನಾನು ಆತ್ಮನಿದ್ದೇನೆ, ನಾನು ಬ್ರಹ್ಮನಿದ್ದೇನೆ ಅಂತ ಪಕ್ಕಾಗಳು ನಿಶ್ಚಯ ಮಾಡ್ಕೊಂಡವರು. ಮತ್ತು ಶ್ರೋತ್ರಿಯ ಯಾಕಿರ್ಬೇಕು ಅಂದ್ರ ಅಲ್ಲಿ ಮತಮತಾಂತರಗಳವ, ವೇದದಲ್ಲಿ ಉಪನಿಷತ್ತುಗಳಲ್ಲಿ ಮತಮತಾಂತರಗಳು, ಅವೆಲ್ಲವನ್ನು ಖಂಡನೆ ಮಾಡಿ ಬೇರೆ ಬ್ರಹ್ಮ ಅಂತ ತಿಳಿಸಿಕೊಡುವಂತ ಸಾಮರ್ಥ್ಯ ನಮ್ಮಲ್ಲಿ ಇರೋದ್ರಿಂದ ಅವ ಶ್ರೋತ್ರಿಯ ಆಗಿರ್ಬೇಕು. ಅಂತ ಗುರು ಯಾರು ಇಲ್ಲೇ ಅಂತಂದ್ರ ಆ ಶಿವ, ಒಳಗಿನ ಶಿವ ಅದು ತಿಳಿಸಿಕೊಡ್ತೀರಿ, ಉಪಾಯ ಮಾಡ್ತು. ಯಾಕ ಆ ಶಿವಕ್ಕೆ ಆ ಗುರಿಯ ಹೆಜ್ಜಿನಲ್ಲಿ ಇದ್ದಂತ ಶಿವ ಅದಕ್ಕೆ ತನ್ನ ಮುಖ ತನಗೆ ಗೊತ್ತಿಲ್ಲ, ಅನ್ಯರ ಮುಖ ಗೊತ್ತದ, ಆ ಗುರಿಗಳ ಮುಖ ಗೊತ್ತದ, ಅದಕ್ಕೆ ತನ್ನ ಮುಖ ಏನಾದ್ರೆ ಗೊತ್ತದ ಅದಕ್ಕೆ ಇಲ್ಲ, ತನ್ನ ಮುಖ ತಾನು ಕಾಣುವುದಿಲ್ಲ. ತಾನು ಮುಖದ ಮೇಲೆ ಕಣ್ಣುಗಳದವ, ಆದರೂ ಕೂಡ ಆ ಕಣ್ಣುಗಳು ಆ ತನ್ನ ಮುಖವನ್ನು ತಾನು ಅರಿಯಲಿಕ್ಕೆ ಅಸಮರ್ಥಿಸಿದ್ದಾವ. ಮತ್ತೆ ಯಾವ್ದ್ರೆ ಹೀಗಿರ್ಲಿಕ್ಕಾಗಿ ಅದಕ್ಕೆ ಒಂದು ಉಪಾಧಿ ಬೇಕು, ಗುರು ಅನ್ನೋದು ಬೇಕು, ಕನ್ನಡಿ ಅನ್ನೋದು ಬೇಕು. ಆ ಕನ್ನಡಿ ಯಾವಾಗ ಬೇಕು, ಆ ಕನ್ನಡಿ ಒಳಗೆ ನೋಡಿದಾಗ ಮಾತ್ರ ನಮ್ಮ ಕಲಿಸುವ ಮುಖ ನಮ್ಮ ಮುಖ ಯಾವ್ದನ್ನು ತಿಳಿತದ. ಕನ್ನಡಿ ಒಳಗೆ ನೋಡಲಿಲ್ಲ ಅಂದ್ರೆ ನಮ್ಮ ಮುಖ ನಮ್ಗೆ ಪರಿಚಯನೇ ಆಗುದಿಲ್ಲ. ಕನ್ನಡಿ ಒಳಗೆ ನೋಡಿಲ್ಲ ಅಂದ್ರೆ ನಮ್ಮ ಮುಖದ ನಮ್ಗೆ ಪರಿಚಯನೇ ಆಗುದಿಲ್ಲ. ಅದಕ್ಕೆ ಆ ಪರಿಚಯ ಮಾಡಿಕೊಡುವುದಕ್ಕೋಸ್ಕರವಾಗಿ ಅನೇಕ ದೃಷ್ಟಾಂತಗಳನ್ನು ಕೊಟ್ಟು ಅಲ್ಲಿ ಅನುಭವಕ್ಕೆ ತಂದು ಕೊಟ್ಟ. ಯಾರು ಆ ಅಡವಿ ಒಳಗಿನ ಶಿವ. ಈ ಅಡವಿ ಒಳಗಿನ ಶಿವ ಅಂದ್ರೆ ಬೇರೆ ಅಲ್ಲ, ಸದ್ಗುರು ಅಂದ್ರೆ ಬೇರೆ ಅಲ್ಲ. ಅವರೇ ಸದ್ಗುರು ಅಂತ ತಿಳ್ಕೊಬೇಕು. ಈಗ ಆ ಸರೋವರಾದಿಗಳು ಏನದವು ಅವು ಉಪಾಧಿಗಳು, ಆ ಉಪಾಧಿ ಎಲ್ಲಾದ್ರೆ ಇದಕ್ಕೆ ತಿಳಿದಿಲ್ಲ. ಉಪಾಧಿ ಬೇಕೆ, ಉಪಾಧಿ ಇಲ್ಲ ಏನಾಗ್ಯದ ನಮ್ಗೆ ತಿಳಿತು. ಆ ಪ್ರಾಣಿ ಅನ್ನುವಂತ ಉಪಾಧಿ ಎಲ್ಲಿ ತನ ಆದ ಅಲ್ಲಿ ತನನೇ ನಮಗೆ ಏನಾಗ್ತದ ನಮ್ಮ ಮುಖ ತೋರ್ತದ. ಆ ಉಪಾಧಿ ಬಿಟ್ಟವು ಅಂದ್ರೆ ನಮ್ಮ ಮುಖದ ನಮ್ಗೆ ಪರಿಚಯ ಆಗುದಿಲ್ಲ, ನಮ್ಮ ಮುಖದ ನಮ್ಗೆ ಪರಿಚಯ ಆಗುದಿಲ್ಲ. ನಮ್ಮ ಮುಖದ ನಮ್ಗೆ ಪರಿಚಯ ಆಗಲಿಲ್ಲ ಅಂದ್ರೆ ನಾವು ಎಂಥವ್ರೇ ಇದ್ದೇವೆ ಅನ್ನುವಂಥದ್ದು ನಮಗೆ ಜ್ಞಾನ ಆಗುದಿಲ್ಲ. ಆ ಜ್ಞಾನ ಆಗಬೇಕಾಗಿತ್ತಂತಂದ್ರೆ ಗುರುಗಳು ಬೇಕು, ಆ ಗುರುಗಳಿಗೆ ಯುಕ್ತಿಗಳು ಬೇಕು. ಆ ಯುಕ್ತಿ ಮುಂತಾದ ಒಳಗಡೆ ಉಪಾಧಿಗಳ ನೀರ ಬಳಿ ತೋರಿಸ್ಬೇಕು ಸರೋವರದಲ್ಲಿ. ಅನಂತರದಲ್ಲಿ ನಿಷ್ಠೆ ಆದ ಸಾಲದು. ಅನಂತರದಲ್ಲಿ ಆ ಗುರುಗಳ ಹೆಸರಲ್ಲಿ ಇದ್ದಂತ ಆ ಶಿವ ಅದು ಏನ್ ಮಾಡ್ತು, ವಿಚಾರ ಮಾಡ್ತು. ವಿಚಾರ ಅನ್ನೋದೊಂದು ಗೊತ್ತಿಲ್ಲ. ಆ ವಿಚಾರ ಇಲ್ಲಾದ್ರೆ ಆಗುದಿಲ್ಲ. ಅವಿಚಾರೇಣ ಕೃತೋಬಂಧ ವಿಚಾರೇಣ ನಿವರ್ತತೆ. ಅವಿಚಾರದಲ್ಲಿ ಬಂದವರು ದುಃಖ ಬಂದದ. ಮತ್ತೆ ಯಾವಾಗ ನಾವು ಎಲ್ಲಿ ಪರ್ಯಂತವಾಗಿ ವಿಚಾರ ಮಾಡೋದಿಲ್ಲ ಅಲ್ಲಿ ತನ ಆಗೋಕ್ ಹೋಗುದಿಲ್ಲ. ನಾವು ವಿಚಾರ ಮಾಡಿದೆವು ಅದು ನಿಲ್ಲೋದಿಲ್ಲ. ಮಾಮನ ಕಥೆ ನೀವು ಕೇಳಿರ್ಬೇಕು. ಅವನ ಮಾಮ ಅಂತ ನೀವು ತಿಳ್ಕೊಂಡು ಕೊಡ್ತೇವೆ. ಎರಡನೇ ಕಡೆ ಮಾಮ ಕೇಳಿದ ಕನ್ನಡ ಕಡೆ ಮಾಮ ಅಂತ ಅವ್ರು ತಿಳ್ಬೋದು. ಆದ್ರೆ ಮಾಮ ಹೆಂಡತಿ ಕಡೆ ಅಲ್ಲ, ಈ ಕಡೆ ಕನ್ನಡ ಕಡೆ ಅಲ್ಲ, ಎರಡೂ ಕಡೆ ಆಗಲೇ ಅಲ್ಲ.
ವಿಚಾರ ಮಾಡು. ನನ್ನ ಮುಖಾರೆ ಉನ್ನದ, ಇವುಗಳ ಮುಖಾರೆ ಉದ್ದದ. ಅಂದ್ರೆ ನನ್ನ ಮುಖಕ್ಕೂ ಇವುಗಳ ಮುಖಕ್ಕೂ ಯಾವುದೇ ಹೊಂದಾಣಿಕೆ ಇಲ್ಲ. ನನ್ನ ಕುತ್ತಿಗೆ ಮೇಲೆ ನಯವಾದಂತ ಕೂದಲುಗಳಿದ್ದಾವ, ನನ್ನ ಕುತ್ತಿಗೆ ಮೇಲೆ ಏನೂ ಇಲ್ಲ. ಇವುಗಳ ಕುತ್ತಿಗೆ ಮೇಲೆ ಎರಡು ಮಾಂಸದ ಏನಪ್ಪಂದ್ರೆ ಕೂದಲು ಮೊಳೆ ಆಕಾರ ಬರೋದು, ಸ್ತನದ ಆಕಾರ ಅದಾವ, ನನಗವು ಇಲ್ಲ. ನನ್ನ ಕಾಲಾಗ ಏನದವ 5 ಪಂಜ ಇದಾವ, 5 ಉಗುರುಗಳು ಅದಾವ. ಈ ಉಗುರು ಮೇಲದವ ಕಾಲಿನ ಕೂಡ ಎಡಗೆ ಅದಾವ. ನನಗೂ ಇದಕ್ಕೂ ಏನೋ ವ್ಯತ್ಯಾಸ ಅದ ಅಂತ ವಿಚಾರ. ನನ್ನ ಬಾಲ ಆಗುತ್ತದ, ಇವುಗಳ ಬಾಲ ಕೆಟ್ಟಾರ. ನನ್ನ ಮೈಮೇಲ ಏನದವ ಒಂದು ಕೆರೆಗಡೆಯೇ ಅದಾವ, ಹುಲಿ ಹುಲಿ ಅಂದ್ರೆ ಹಾಗದಾವ. ಮತ್ತೆ ಇವುಗಳೇನವ ಇಲ್ಲ ಅನ್ನೋದಿಲ್ಲ. ಅಂದ ಮೇಲೆ ನನ್ನ ಸ್ವರೂಪಕ್ಕೂ ಇವುಗಳ ಸ್ವರೂಪಕ್ಕೂ ವ್ಯತ್ಯಾಸ ಅದ ಅಂತ ತಿಳಿತು. ಯಾವಾಗ ತಿಳಿತು? ವಿಚಾರ ಮಾಡೋದ್ರಿಂದ ತಿಳಿತು. ಆ ವಿಚಾರ ಮಾಡೋದ್ರಿಂದ ಏನಾಯ್ತು? ಅವಿಚಾರದಿಂದ ಏನು ಪ್ರಾಣಿ ಅಂತ ಕೊಟ್ಟಿದ್ದ ಅದು ಹೋಗ್ಬಿಟ್ಟು ಹೋಗೋದ್ರಿಂದ ಏನಾಯ್ತದು? ನಾನು ಇವುಗಳ ಶತ್ರು, ಇವು ನನ್ನ ಆಹಾರ. ಹೀಗಿರ್ಬೇಕಾಗಿ ನಾವು ಏನಾಂತ ಕೂತಿನ ಅಂತ ಗರ್ಜನೆ ಮಾಡಿ ಅದು ಮತ್ತ ನನ್ನ ಅಡಿಗೆ ಹೋಯ್ತು ಅಂತ ಕಸಿ ಬಂದದ. ಅವುಗಳ ಬಗ್ಗೆ ಒಂದೊಂದಾಗಿ ಸಿದ್ಧಾಂತ ಅಂದ್ರೆ ಏನು? ಹುಲಿಯಿಂದ ಅಂದರೇನೆ ಏನು? ಭೇದವಾದಿ ಗುರು ಅಂದ್ರೆ ಯಾರು? ಸದ್ಗುರು ಅಂದರೆ ಯಾರು? ಈ ಶಿವ ಯಾವುದು? ಎಲ್ಲಿ ಈ ಗುರುಗಳ ಹಿಂದದಲ್ಲಿ ಇದ್ದಂತಹ ಈ ಹುಲಿ ಯಾವುದು? ಅಥವಾ ಅಡಿಯಾಗಿದ್ದಂತ ಹುಲಿ ಯಾವುದು? ಈಗ 5 ಮಾತುಗಳು ಇದೆ ಬಂದು. ಈ 5 ಮಾತುಗಳದು 5 ಸಿದ್ಧಾಂತ. ಗುರುಗಳ ಹಿಂದ ಅಂದರೇನೆ ದೇಹಾದಿ ಪ್ರಪಂಚ, ಭೇದವಾದಿ ಗುರು ಅಂದರೆ ಪೂರ್ವ. ಆ ಗುರುಗಳ ಹಿಂದಿನಲ್ಲಿ ಇದ್ದಂತಹ ಆ ಹುಲಿ ಅಂದರೇನೆ ಜೀವಾತ್ಮ. ಆ ಅಳವಿನಲ್ಲಿ ಇದ್ದಂತಹ ಆ ಶಿವ ಅಂದರೇನೆ ಸದ್ಗುರು. ಅವನ ಉಪದೇಶ ಅಂದರೇನೆ ಅದು ಜ್ಞಾನ. ಆ ಜ್ಞಾನದ ಬಗ್ಗೆ ಈಗ ವಿಚಾರ ಮಾಡಿದ ಅದಕ್ಕೆ ವಿಚಾರ. ವಿಚಾರ ಅಂದ್ರೇನು? ವಿರೋಧ ಪರಿಹಾರ ವಿಚಾರ. ಏನು ಆಯ್ತು? ವಿರೋಧ ಪರಿಹಾರ ಆಯ್ತು. ಏನು ವಿರೋಧ ಎಲ್ಲೆಲ್ಲಿ ವಿರೋಧ ಬರ್ತಿತ್ತಲ್ಲ ಅದು ಹೋಗ್ಬಿಡ್ತು. ಅಂದ್ರೆ ನಾನೇ ಅದು ಅಂತ ಕೂತಿದ್ರಲ್ಲ ಅದು ಹೋಗ್ಬಿಡ್ತು. ಹೋಗಿ ನಾನು ಏನಿದ್ದೇನೆ ಶಿವ ಇದ್ದೇನೆ ಅಂತ ಆಯ್ತು. ಇಲ್ಲ ಇಷ್ಟು ತಿಳಿದುಂಗಿಲ್ಲ. ಶಿವ ಇದ್ದೇನೆ ಅಂತ ತಿಳಿಯುವುದು ಅಂದ್ರೆ ಏನು? ಮತ್ತೊಂದು ಅಂದ್ರೆ ನಾನು ಸತ್ತು ಚಿತ್ತು ಆನಂದ ರೂಪನಾದಂತಹ ಬ್ರಹ್ಮನಿದ್ದೇನೆ ಅಂತ ತಿಳಿಯುವುದು. ಕೇವಲ ಶಿವ ಇದ್ದೇನೆ ಅಂತಂದ್ರೇನು? ಶಿವ ನಾನು ಇದ್ದೇನೆ ಅಂತಂದ್ರೆ ಅಥವಾ ಹುಲಿ ನಾನು ಇದ್ದೇನೆ ಅಂತ ಅನ್ಬೇಕಾದ್ರೆ ನಾನು ಸದ್ರೂಪನಾದಂತಹ, ನಾನು ಚಿದ್ರೂಪನಾದಂತಹ, ನಾನು ಆನಂದ ರೂಪನಾದಂತಹ ನಾನು ಬ್ರಹ್ಮನಿದ್ದೇನೆ. ಇದು ಯಾವಾಗ ತಿಳಿತು? ಸದ್ರೂಪಂತೆ ಯಾಕೆ ತಿಳಿತು? ಚಿದ್ರೂಪಂತೆ ಯಾಕೆ ತಿಳಿತು? ಆನಂದ ರೂಪಂತೆ ಯಾಕೆ ತಿಳಿತು ಅನ್ನೋದನ್ನು ಒಂದೊಂದನ್ನಾಗಿ ನೋಡೋಣ. ಮೊದಲು ಏನಂತ ತಿಳಿದಿದ್ದ? ನಾನು ಗುರಿ ಅಂತ ತಿಳಿದಿದ್ದ. ಅಂದ್ರೆ ಗುರಿಗಳಂದ್ರೆ ಏನಿಲ್ಲ ಅಂತ ಹೇಳಿದ್ದೇವೆ ನಾವು. ಆ ದೇಹಾದಿ ಪ್ರಪಂಚವೇ ಗುರಿ ಅಂತ ಹೇಳಿದ್ದೇವಲ್ಲ. ಅದಕ್ಕೆ ಅಹಂಕಾರ ಅಹಂಕಾರ ಅಂತ ಅಂದ್ರು. ಅದಕ್ಕೆ ಅಹಂಕಾರ ಅಂದ್ರು. ಅಹಂ ಅಂದ್ರೆ ಅದಕ್ಕೆ ಏನು? ಈ ದೇಹಕ್ಕ ನಾನು, ಆ ದೇಹಕ್ಕೆ ಬಂದಂತಹ ಹೆಸರು ನಾನು. ಈಗ ಅದಲ್ಲ, ಆ ಇಂದ್ರಿಯಗಳು ನಾನು ಅನ್ನುವಂಥದ್ದಲ್ಲ. ಇದು ಅಹಂಕಾರ. ಇನ್ನು ಮಮಕಾರ ಅಂತ ಬರ್ತವೆ. ಈ ದೇಹಕ್ಕೆ ಸಂಬಂಧಿಸಿದ್ದು ಇವೆಲ್ಲ ನಾನು. ನನ್ನ ಕಣ್ಣ, ನನ್ನ ಕಿವಿ, ನನ್ನ ನಾಲಿಗೆ, ನನ್ನ ಮೂಗ, ನನ್ನ ಚರ್ಮ, ನನ್ನ ಕೈ, ನನ್ನ ಕಾಲ, ಇವೆಲ್ಲ ನೋಡಿದ್ವಿ ಮಮಕಾರ ಅಂತ. ನಾನು ಅನ್ನೋದು ಮಮಕಾರ, ನಾನು ಅನ್ನೋದು ಅಹಂಕಾರ. ಈ ಅಹಂಕಾರ ಯಾವಾಗ ಹೋಯ್ತು? ವಿಚಾರ ಮಾಡೋದ್ರಿಂದ ಹೋಯ್ತು. ಅಲ್ಲಿ ಇನ್ನೊಂದು ಶಬ್ದ ಬರ್ತದೆ, ಜಣುಕಾಯಿ ಅಂತ ಒಂದು ಶಬ್ದ ಬಂತು ಮರಾಠಿ ಒಳಗೆ. ಏನು ಆ ಜಣುಕಾಯಿ
ಇದಕ್ಕೆ ಅಲಂಕಾರ ಅಂತಂತ. ಯಾವ ಅಲಂಕಾರ ಅಂದ್ರೆ ಇದಕ್ಕೂ ಉಪರೇಕ್ಷ ಅಲಂಕಾರ ಅಂತ. ಅದುವೇ ನಾನು ನಾನೇ ಅದು ಅನ್ನೋದು ಇದು ಏನಂತಾರೆ ಅದಕ್ಕ ಇದೊಂದು ಅಲಂಕಾರ ಅದ. ನಾನೇ ಅದು ಅಂತ ತಿಳ್ಕೊಂಡು ಕೊಡ್ತಾರ, ಅದುವೇ ನಾನು ನಾನೇ ಅದು ಆಗ್ಯದ ಅಂದ್ರೆ ರೂಪಿ 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 ಅಂತ ಬರ್ತಾವ. ಯಾದಿ ಪ್ರಪಂಚ ರೂಪಿ ಅಂತ ಬರ್ತದ. ಅಂದ್ರೆ ಯಾದಿ ಪ್ರಪಂಚ ರೂಪಿ ಕಳಪ ಅಂದ್ರೆ ಏನು? ಈ ದೇಹಾದಿ ಪ್ರಪಂಚವೇ ಅಂದ್ರೆ ಬೇರೆ ಅಲ್ಲ, ಆ ಕುರಿ ಅಂತಂದ್ರೆ ಬೇರೆ ಅಲ್ಲ. ಇದು ರೂಪ ಅಲಂಕಾರ ಅಂತ ಅದೇ ಆಯ್ತದೆ. ಅಲಂಕಾರಗಳು ಅದು ಗೊತ್ತಿರ್ಬೇಕು. ಶಾಸ್ತ್ರದಲ್ಲಿ ಅಲಂಕಾರಗಳಿಗೆ ಅನೇಕ ಪ್ರಕಾರ ಅಲಂಕಾರಗಳು, ಅದು ರೂಪಕ ಅಲಂಕಾರ. ಏನು ಇದು ಅನುಸಾಯಗಳ ಇದು ಏನು ಅನ್ನುವಂತೆ ಅಂತದ. ಅದು ಅಲ್ಲ ಅನ್ನೋದು ಅದರಂತೆ ಪಾಯ್ತು, ಅನ್ನೋದು ಗೊತ್ತಿದ್ದು ಆಗಂತೆ ಅಲ್ಲ. ಅವರು ನೋಡಪ್ಪ ಭೀಮೇನು ಅನ್ನಂಗದ, ಭೀಮೇನು ಅನ್ನಂಗದ, ಭೀಮ ಅನ್ನೋದು ಗ್ಯಾರಂಟಿ ಅದು ನಮ್ಗೆ. ಹಾಗಾಗಿ ಅದಕ್ಕೂ ಅವ ಏನು ಅನ್ನುವಂಗೆ ಅಂತೀವಲ್ಲ, ಇದಕ್ಕೆ ಏನ್ ಅನ್ಬೇಕು? ಉತ್ಪ್ರೇಕ್ಷ. ಉತ್ ಅಂದ್ರೆ ಹೆಚ್ಚಿಗೆ. ಏನು ಹೆಚ್ಚಿಗೆ ಅವಧಿ ಅಂತಂದ್ರೆ ವರ್ಣನೆ ಮಾಡುವುದಕ್ಕೋಸ್ಕರವಾಗಿ ಬಳಸುವಂತ ಶಬ್ದಕ್ಕೆ ಉತ್ಪ್ರೇಕ್ಷ ಅಲಂಕಾರ ಅಂತಾರ. ಇಲ್ಲಿ ಏನು ಅನ್ನುವಂತೆ ಅದು ಅಂದ್ರಾಕ ರೂಪಿ 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 ಅಂತ ಬರ್ತದೆ. ನಾಮ ರೂಪಿ, ದೇಹ ರೂಪಿ, ಇವು ರೂಪಿ ಅಂತ ಬಂದವಲ್ಲ, ಇದಕ್ಕೆ ರೂಪಕ ಅಲಂಕಾರ ಅನ್ನಬೇಕು ಅಂತ ಹೇಳ್ಕೊಳ್ಳೋಣ. ಇಲ್ಲ ಇಲ್ಲಿ ಕಾಗ ಎರಡು ಕೊಡ್ಬೋದು. ಎರಡು ಕೊಡ್ಬಂದ್ರ ಅಡವಿ ಒಳಗಿನ ಶಿವ ಮತ್ತು ಈ ಹುಲಿ ಹಿಂದಿನ ಒಳಗಿನ ಶಿವರ ಬಗ್ಗೆ ನಡ್ಬರ್ಕ ಒಂದು ವಾರ್ತಾಲಾಪ ಇತ್ತು. ಆ ವಾರ್ತಾಲಾಪ ಈಗ ಕೊಟ್ಟಿದ್ದಾರೆ. ಅದು ಎಲ್ಲ ಅಂದ್ರೆ ಇಲ್ಲಿ ವಾರ್ತಾಲಾಪ ಅಂದ್ರೆ ಬೇರೆ ಎಲ್ಲ. ಆ ಅಡವಿ ಒಳಗಿನ ಶಿವ ಅಂದರೆ ಗುರು, ಇಲ್ಲಿ ಗುರಿ ಹಿಂದಿನಲ್ಲಿ ಇದ್ದಂತ ಶಿವ ಅಂದರೆ ಅದು ಏನು ಶಿಷ್ಯ. ಇವು ಏನು ಮಧ್ಯದಲ್ಲಿ ಏನು ಚರ್ಚೆ ಇತ್ತು, ಆ ಚರ್ಚೆ ಬಗ್ಗೆ ಇಲ್ಲಿ ಕೊಟ್ಟದ. ತುಕೂಣ ನೀ ಯಾರಿದ್ಯಪ್ಪ, ನೀ ಯಾರಿದ್ದಿ? ಬ್ರಹ್ಮ ಸ್ವರೂಪ ಒಳಗಡೆ ಆಯ್ತ. ನೀನು ನಾನೇ ಬ್ರಹ್ಮ ಅಂತ ಏನು ಅದೇನಪ್ಪ ಅಂತ ಪ್ರಶ್ನೆ ಮಾಡಬೇಕು. ನೀ ಯಾರಿದ್ದಿ ಅಲ್ಲ, ನೀವು ಮನುಷ್ಯ ಗಿನುಷ್ಯ ಅಂತ ಹೇಳ್ಕೊಂಬಂದ. ನಾ ಮನುಷ್ಯ ಇದ್ದೀನಿ, ನಾ ಬ್ರಾಹ್ಮಣ ಇದ್ದೀನಿ, ಕ್ಷತ್ರಿಯ ಇದ್ದೀನಿ, ನಾ ಬ್ರಹ್ಮಣ ಇದ್ದೀನಿ, ನಮ್ಮಶ್ಚರ್ಯ ಇವೇನು ಗೃಹಸ್ಥ ಇವೇನು ಹೇಳ್ಕೊಂಬಂದನಲ್ಲ. ನಾ ಸ್ತ್ರೀ, ನಾ ಪುರುಷ, ನಾ ಯಾರಂದ್ರ ಕಳಪ, ನಮ್ಮ ಅಲವ, ಹೀಗೇನು ಹೇಳ್ಕೊಂಡು ಬರ್ಲಿಕ್ಕತ್ತಲ್ಲ. ಇದು ಹೇಳಿದ ನಂತರ ಮತ್ತೆ ಏನ್ ಮಾಡ್ದ? ಇದು ಬ್ರಹ್ಮ ಸ್ವರೂಪ ಅಂತ ಆಯ್ತ. ನೀ ಬ್ರಹ್ಮ ಅದಿಯೋ, ನೀನು ಇವೆಲ್ಲ ಅಲ್ಲ ಅಂತ ನೀ ತಿಳ್ಕೊಂಡಿದ್ದೇನಪ್ಪ ಅಂತ ಪ್ರಶ್ನೆ ಮಾಡಿದಾಗ ಅವ ಶಿಷ್ಯಂದ ನಾ ಮನುಷ್ಯ ಇದ್ದೀನಿ ಅಂದ. ಸಂತೂಳೆ ನಾ ಮನುಷ್ಯ ಇದ್ದೀನಿ ಅಂದ. ಮತ್ ನೀ ಬ್ರಹ್ಮ ಸ್ವರೂಪವನ್ನು ತಿಳಿದೇ ಏನಪ್ಪಾ ಅಂತ ಕೇಳಿದಾಗ ನಾನು ಬ್ರಹ್ಮ ಸ್ವರೂಪ ಮಾಡ್ತಾರ ಕಷೆ ಹೋಗ್ತಾ ಇದೆಯಲ್ಲ. ನಾನು ಬ್ರಹ್ಮ ಬ್ರಹ್ಮ ಅಂತ ಹೇಳ್ತಾರ ಗುರುಗಳು. ನೀ ಬ್ರಹ್ಮ ಇದೆಯಪ್ಪ ಅಂತ ಅಂತಾರ. ಆದ್ರೆ ನಾ ಬ್ರಹ್ಮ ಯಾಗ ಇದ್ದೇನೆ, ನಾ ಬ್ರಹ್ಮ ಯಾಕೆ ಇದ್ದೇನೆ ಅನ್ನೋದು ನನಗೆ ಅನುಭವವಿಲ್ಲ. ನನಗೆ ಅನುಭವ ಏನಂದ್ರೆ ನಾ ಮನುಷ್ಯ ಇದ್ದೇನೆ, ನಾ ಪುರುಷ ಇದ್ದೇನೆ, ನನಗೆ ಅನುಭವ. ಆದ್ರೆ ಆ ಬ್ರಹ್ಮದ ನನಗೆ ಅನುಭವ ಇಲ್ಲ ಅಂತ ಅಂದಾಗ ಅವಾಗ ಆ ಗುರು ಮತ್ತ ಹೇ ಬಾಬಾ ಆ ತುझ ದೇಹ ಮನುಷ್ಯ ಹೇ ನೋಡಪ್ಪ, ನಿನ್ನ ದೇಹ ನೀ ಮನುಷ್ಯ ಅಂತ ಕೂತಿದಲ್ಲ, ನಿನಗೆ ಏನ ದೇಹ ಅದಲ್ಲ ಆ ದೇಹ ಮನುಷ್ಯ ಅದ. ದೇಹದ ಅಷ್ಟು ಆತ್ಮ ದೇಹ
ಗೊತ್ತಿಲ್ಲ. ಬ್ರಹ್ಮ ಏನಂದಾರ? ಬ್ರಹ್ಮ ಅಂದ್ರ ಬ್ರಹ್ಮಾಂಡವನ್ನೇ ವ್ಯಾಪಿಸಿಕೊಂಡಿದ್ದಾನ, ಜ್ಞಾನವನ್ನು ತಿಳಿತಾನ. ನಾನೇ ಬ್ರಹ್ಮಾಂಡವನ್ನು ವ್ಯಾಪಿಸಿಕೊಂಡಿಲ್ಲ, ನಾನು ಸ್ವಲ್ಪ ದೇಹದ ಮತ್ತು ನನಗ ಬ್ರಹ್ಮಾಂಡದ ಸುದ್ದಿನೇ ಗೊತ್ತಿಲ್ಲ. ನಾನು ಸುದ್ದಿನೇ ನನಗೆ ಗೊತ್ತಿಲ್ಲ, ಬ್ರಹ್ಮಾಂಡದನ್ನು ನಾನು ಹೇಗನಿ? ಆದ್ದರಿಂದ ನಾನು ಬ್ರಹ್ಮ ಹೇಗಾಗ್ತೀನಿ ಆಗುದಿಲ್ಲ. ಮತ್ತೇನಾಗ್ತೀನಿ? ಇಲ್ಲ ಸಂಸಾರಿ ನಾನು ಸಂಸಾರಿ ಇದ್ದೀನಿ ಅಂದ್ರೇನು? ಈ ದೇಹಾದಿ ಪ್ರಪಂಚ ಒಳಗೆ ಇದ್ದೀನಿ. ಮತ್ತ ನಾನು ಸುಖಿ ಇದ್ದೀನಿ, ದುಃಖಿ ಇದ್ದೀನಿ. ಅಲ್ಲ, ಸುಖಾನುಭವ ದುಃಖಾನುಭವ ಕೇವಲ ಆನಂದ ಸ್ವರೂಪ ಇದ್ದಾನೆ. ಸುಖಿ ಇದ್ದೀನಿ, ದುಃಖಿ ಇದ್ದೀನಿ. ಮತ್ತೇನಿದ್ದೀನಿ? ಈ ಕರ್ತಾರೆ. ನಾನು ಕರ್ತಾ ಇದ್ದೀನಿ, ನಾನು ಹೋಗ್ತಾ ಇದ್ದೀನಿ. ಈಗ ನನಗ ಖಾತ್ರಿ ಅದ, ಅಶಿ ಮಾಜಿ ಖಾತ್ರಿ ಅದ, ನನ್ನ ಖಾತ್ರಿ ಗ್ಯಾರಂಟಿ ಅದ. ಆದ್ದರಿಂದ यासाठी आपला उपदेश माझ्या अनुभवाचा येत नाही. ನೀವೇನು ನನಗೆ ಬ್ರಹ್ಮ ಬ್ರಹ್ಮ ಹೇಳ್ತಿರಲ್ಲ, ಇದು ನನಗ ಅನುಭವಕ್ಕೆ ಬಂದು ಗುರುನಾಥ. ಅದಕ್ಕೇನ ಅದನ್ನ ಹೇಳೋದ್ರಿಂದ ನಾ ಬ್ರಹ್ಮ ಅಂತ ತಿಳ್ಕೊತೀನಿ. ಎಲ್ಲಿ ಪರ್ಯಂತರವಾಗಿ ನನ್ನ ಅನುಭವಕ್ಕೆ ಬರುವುದಿಲ್ಲವೋ ಅಲ್ಲಿ ಪರಂತರವಾಗಿ ನಾನು ಬ್ರಹ್ಮ ಅಂತ ಯಾರ ತಿಳಿದೀನಿ? ನಾ ಜೀವಂತೆ ತಿಳಿದೀನಿ ಅಂತಲ್ಲ. ಅದಕ್ಕ ಅವ್ರ गुरुवांबरोबर हे मुमुक्षु विचार करून प्राचीन तुला असे समजून येईल. ಈ ವಿಚಾರ ಮಾಡಿ ನೋಡಿದ್ರೆ ಅಂದ್ರೆ ಮಾತ್ರ ತಿಳಿದದು. ವಿಚಾರ ಮಾಡಿದ್ರೆ ನಾನು ಅದು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಏನು ಮೊದಲು ವಿಚಾರ ಮಾಡು. ವಿಚಾರ ಮಾಡೋದ ಬಳಿಕ ಏನ್ ತಿಳಿತದ ಅಂದ್ರೆ तुझ्या देहात जो अहंकार आहे तो संसारी आहे. ನೀ ಯಾವದಕ್ಕೆ ನಾವು ಅಲ್ಲಿ ಕತ್ತಿರಲ್ಲ ಅದು ಸಂಸಾರಿ ಅದ. ಅಂದ್ರೇನು? ಆ ದೇಹಾದಿ ಪ್ರಪಂಚದ ಸಂಸಾರತೆ ಇತಿ ಸಂಸಾರ. ಆ ಸಂಸಾರ ಯಾರು? ಅದು ಸಂಸಾರಿ. ಆ ಸಂಸಾರ ಯಾರು ಮಾಡ್ತಾನ? ಅದು ಸಂಕೋಚ ಒಂದನೇ ಇಲ್ಲದಂತೆ ಆಗ್ತದೆ. ಈ ಇಲ್ಲದಂತೆ ಆದವು ನಾನಪ್ಪ. ಮತ್ತೇನಲ್ಲ, ಈ ಸುಖಿ ದುಃಖಿ ಕರ್ತ ಭೋಕ್ತ ಇತ್ಯಾದಿ ಅಸೂರು ವಿಷಯ ಇವೆಲ್ಲ ಏನದಲ್ಲ. ಸುಖಿ ದುಃಖಿ ಕರ್ತ ಭೋಕ್ತ ಅನ್ನೋದು ಏನದಲ್ಲ. ಈ ಸಂಸಾರ, ಈ ಪ್ರಪಂಚ ಇದು ಏನದ ವಿಷಯದ ಅನ್ನ ತಿಳಿತೀರಿ. ಅಂದ ಬಳಿಕ ಆ ತಿಳಿಯುವ ತಿಳಿಸಿಕೊಳ್ಳುವುದು ಆಗ್ಲಿಕ್ಕೆ ಸಾಧ್ಯ. याद राखला तुझ्या देहाचे एकही लक्षण तुझ्या आत्म्याच्या लक्षणाशी मिळत नाही. तुझ्या आत्म्याचं लक्षण खूप, ही देहाच्या लक्षण खूप ವ್ಯತ್ಯಾಸ. ಒಂದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಇಲ್ಲ? ಅದಕ್ಕೆ ಏನು ದೃಷ್ಟಾಂತ ಕೊಟ್ಟರಲ್ಲಿ दृष्टांत त्याप्रमाणे मेंढ्याचे एकही लक्षण शिवाचे लक्षण बरोबर मिळाले नाही. त्याचप्रमाणे ब्रह्माची सच्चित्त आनंद इत्यादी लक्षणे तुझ्या आत्मस्वरूपी ಮತ್ತು ಆ ಮೃಗಶರೀರದಲ್ಲಿ ಇದ್ದಂತ ಶಿವಂದು ಮುಖ ಒಂದೇ. ಆದ್ರೆ ಆ ಕುರುಗಳ ಮುಖ, ಕುರುಗಳ ಹೆಣ್ಣಿನಲ್ಲಿ ಇದ್ದಂತಹ ಶಿವನ ಮುಖ ಒಂದೇ ಇಲ್ಲ. ಇಲ್ಲದೆ ಇರುವುದೇ ಅಂದ್ರೆ ಏನದ? ಇವು ಏನದವ? ಸಂಸಾರ ಪ್ರಪಂಚದವ. ಇದು ಅಸತ್ತ ಜಡ ದುಃಖಮಯ ಸಂಸಾರ. ನೀ ಯಾರಿಗೆ ಸದ್ರೂಪಿದಿ, ಚಿದ್ರೂಪಿದಿ, ಆನಂದ ರೂಪಿದಿ, ಈ ಮೂರು ಲಕ್ಷಣಗಳನ್ನು ಕೊಟ್ಕೊಂಡಿದ್ದಿ. ಇವುಗಳು ಒಂದೊಂದೊಂದೊಂದು ನಾನು ಹೇಳ್ತೇನೆ. ಸತ್ ಅಂದ್ರೆ ಏನು? ತ್ರಿಕಾಲವಾಗಿರ್ತಕ್ಕೋ ಸತ್ ಕೈ. ಚಿತ್ತ ಅಂದ್ರೆ ಏನು? ಜ್ಞಾನ ರೂಪ ಚಿತ್ತನು. ಆನಂದ ಅಂದ್ರೆ ಯಾವಾಗಲೂ ಸದಾ ಕಾಲದಲ್ಲಿ ಸುಖರೂಪರಾಗಿ ಇರುವುದಕ್ಕೆ ಆನಂದ. ಇವು ಮೂರು ಲಕ್ಷಣಗಳು ನಿನ್ನಲ್ಲಿ ನಾವು. ಆದ್ರೆ ಈ ದೇಹದಲ್ಲಿ ಮೂರು ಲಕ್ಷಣ ಇಲ್ಲ. ಅದು ಸತ್ತ ಅಲ್ಲ. ಆ ದೇಹದಲ್ಲಿ ಇರ್ತಕ್ಕಂಥ ಇಂದ್ರಿಯಾದಿಗಳನ್ನು ಸತ್ತ ಅಲ್ಲ. ಯಾಕಲ್ಲ? ಅವು ಮೂರು ಕಾಲದಲ್ಲಿ ಇಲ್ಲ. ಅಂದ್ರೆ ಏನ್ರಿ? ಹುಟ್ಟುದಕ್ಕಿಂತ ಮೊದಲಿಲ್ಲ ಅವು. ಅವು ಸತ್ತ ಬರಗೂ ಇಲ್ಲ. ನಡಬರ್ಕ ನಾವು ಹುಟ್ಟುದಕ್ಕಿಂತ ಮೊದಲಿಲ್ಲ, ಸತ್ತ ಬರಕಿಲ್ಲ. ಪ್ರಾಕ ಅಭಾವದಲ್ಲಿ ಇಲ್ಲ, ಪ್ರಾಕದಲ್ಲಿ ಅಭಾವದ, ಪ್ರದೋಷದಲ್ಲಿ ಅಭಾವ. ಅವು ಹೇಳ್ತೀನಿ ಪ್ರಾಕ ಅಭಾವ, ಪ್ರದೋಷ ಅಭಾವ, ಅನ್ಯೋನ್ಯ ಅಭಾವ
ಬಾಯಿಗೆ ಕಣ್ಣ ಮೂಗ ಇವೆಲ್ಲ ಅದಾವ, ಅದಕ್ಕೆ ಗೊತ್ತಿಲ್ಲ, ದೇಹಕ್ಕೆ ಗೊತ್ತಿಲ್ಲ. ಕಣ್ಣಿಗೆ ಕಣ್ಣು ನಾಯಿದು ಗೊತ್ತಿಲ್ಲ, ಕಿವಿಗೆ ಕಿವಿ ನಾಯಿದು ಗೊತ್ತಿಲ್ಲ, ಅನ್ಯ ವಸ್ತುವಿಂದು ಗೊತ್ತಿಲ್ಲ. ಇವು ಅಜ್ಞಾನಿ ಅದ. ನಾ ಹಾಗಲ್ಲ, ಇವೆಲ್ಲ ತಿಳಿಸಿಲ್ಲ, ಅದಕ್ಕೆ ಚಿತ್ತ ಆನಂದ. ಇವುಗಳಲ್ಲಿ ಆನಂದನೂ ಇಲ್ಲ. ಯಾಕ ಈ ದೇಹಾದಿ ಪ್ರಪಂಚಕ್ಕೆ ಒಂದಿಲ್ಲ ಒಂದು ರೋಗಗಳು ಬರ್ತವೆ. ಅವು ಯಾವ್ಯಾವ ರೋಗದ ಬಂದು ಆ ರೋಗಗಳು ಬೇರೆ ಆದಿತಾಪ ಅಂತ ಬರ್ತಾವ, ಅಧ್ಯಾತ್ಮ ತಾಪ. ಅವ್ರ ಬಗ್ಗೆ ಹೇಳ್ತೀನಿ ನಾನು, ಮುಂದೆ ಬರ್ತಾವ. ಅಂದ್ರೆ ಈಗ ಇವು ತಾಪದಿಂದ ಕೂತ್ಕೊಂಡವ, ನನಗೆ ಯಾವುದೇ ತಾಪ ಇಲ್ಲ. ಈ ತಾಪಗಳನ್ನು ತಿಳಿತಕ್ಕಂಥವು ನಾನು ಇದ್ದೀನಿ. ಈಗ ತಿಳಿಯಪ್ಪ, ಈಗ ವಿಚಾರ ಮಾಡು. ಆ ದೃಷ್ಟಾಂತದಲ್ಲಿ ಇವೆಲ್ಲ ಬರ್ತಾವ. ಅದಕ್ಕೆ ಆ ದೃಷ್ಟಾಂತದಲ್ಲಿ ಯಾವ ಪ್ರಕಾರವಾಗಿ ಆ ಶಿವದ ಲಕ್ಷಣ, ಆ ಕುರಿ ಲಕ್ಷಣ ಭಿನ್ನವಾಗಿರಲ್ಲ. ಆಗ ನಿನ್ನ ಆತ್ಮದ ಲಕ್ಷಣ ಮತ್ತೆ ಈ ದೇಹದ ಪ್ರಪಂಚದ ಲಕ್ಷಣ ಯಾವುದಕ್ಕೆ ನೀ ನಾ ಅಂತ ಕೂತಿರಲ್ಲ, ಅವುಗಳ ಲಕ್ಷಣ ತದ್ ವಿರುದ್ಧದ. ಯಾಕಂದವ ಇವು ಎಲ್ಲ ಅಸ್ಥಿ ಜಾಯತೆ ಹುಟ್ಟ್ಯದ ಮತ್ತು ಬೆಳೀತದ ಮತ್ತು ಅದು ಹೊರಗ್ತದ. ಆ ನಂತರ ಒಂದಿನ ಏನಾಗ್ತದ, ಅದದ್ದು ವಿಕಾರ ಹೊಂದುತ್ತದ. ವಿಕಾರ ಹೊಂದಿ ಒಂದಿನ ನಾಶ ಹೊಂದುತ್ತದ. ಈಗ ಇದಕ್ಕೆ 6 ಪ್ರಕಾರದ ವಿಕಾರಗಳಾದವ. ಯಾವಕ್ಕ ಯಾವುದಕ್ಕ ನೀ ನಾ ಅಂತ ಕೂತಿರಿ ಅವಕ್ಕ. ಅಂದ್ರೆ ಈ ಶರೀರ ಇವೆಲ್ಲ ಏನದವಲ್ಲ, ನೀ ಸತ್ತ ಬರುತ್ತ ನಿನ್ನ ಶರೀರಕ್ಕಿದ್ದಂತ ಹೆಸರನ್ನು ಹೊಂದಿ ಯಾರು ನೋಡಿದೆ. ಈಗ ಇವು ಏನಲ್ಲ, ಪ್ರತಿ ಜಾಯತೆ, ವರ್ಧತೆ, ವಿಪರಿಣಾಮತೆ, ಅಪಕ್ರಿಯತೆ, ವಿನಶತೆ ಅನ್ನುವಂಥದ್ದು ಇವು ದೇಹದ ಅವಸ್ಥೆಗಳದವ, ಇಂದ್ರಿಯದ ಅವಸ್ಥೆಗಳದವ. ಇವು ಏನದವಲ್ಲ ಒಂದೇ ತರನಾಗಿ ಇಲ್ಲ. ನೀರು ಮಾತ್ರ ಯಾವಾಗಲೂ ಒಂದೇ ತರನಾಗಿದೆ. ಆ ತಿಳುವಳಿಕೆ ಅನ್ನುವಂಥದ್ದು, ಜ್ಞಾನ ಅನ್ನುವಂಥದ್ದು ಅದರಲ್ಲಿ ಏನು ಪ್ರಕಾರ ಪರಿವರ್ತನೆ ಆಗಿಲ್ಲ. ಅದಕ್ಕ ನೀನು ಅವು ಅಲ್ಲ. ನಿನ್ನಲ್ಲಿ ಸುಖ ದುಃಖ ಇಲ್ಲ. ನೀ ಕರ್ತೃತ್ವ ಅಲ್ಲ, ಅಂದ್ರೇನು ನೀ ಮಾಡತಕ್ಕಂಥದ್ದು ಅಲ್ಲ. ನೀನು ಆ ಮಾಡಿದ ಕರ್ಮದ ಫಲ ಗುಣವೂ ಅಲ್ಲ. ಮತ್ತೆ ಅವು ಯಾವ ಮಾಡ್ಯಾವು ದೇಹಾದಿ ಪ್ರಪಂಚ ಕರ್ಮ ಮಾಡ್ಯಾರ. ಈ ಕರ್ಮ ಮಾಡುವುದಕ್ಕೆ ನೀ ಸಾಕ್ಷಿಯಾಗಿ ಇದಕ್ಕೂ ಸಂಬಂಧ ಇಲ್ಲ. ದೇಹಾದಿ ಪ್ರಪಂಚ ಮಾಡ್ಯಾವ ಅಂತ ಬರ್ಕ ಅದರ ಫಲ ದೇಹಾದಿ ಪ್ರಪಂಚವೇ ಉಳಿಸಬೇಕು. ನಿನಗೆ ಅವುಗಳ ಸಂಬಂಧ ಇಲ್ಲ. ಯಾವ ಮಾಡ್ಯಾನ ಅವನಿಗೆ ಅದ್ರ ಫಲ ಉಳಿಬೇಕಾಗ್ತದೆ. ಮಾಡಿ ನಾವು ಉನ್ನಾನ ಮನೆ ಅಂತ ಕಳೆದಂತ ನಮ್ಮ ಹಿರಿಯರು ಹೇಳ್ಕೊಂಡ್ಬಂದಾಗ. ಅದಕ್ಕೆ ನೀನೇನಪ್ಪ ಅಂತಂದ್ರೆ ಯಾವ ನಿನ್ನವಲ್ಲವೋ ಧರ್ಮ, ಆ ಧರ್ಮಗಳು ನನ್ನುವಂತ ಈ ಸ್ಥಿತಿಗೆಲ್ಲ ಇದು ಬಿಟ್ಟು ಅದಕ್ಕೆ ನೀನು ಎಲ್ಲಿ ಪರಿಸರವಾಗಿ ನೀವು ಬಿಡುವುದಿಲ್ಲ, ಅಲ್ಲಿ ತದಂತರವಾಗಿ ನಿನಗ ದೇಹಾದಿ ಪ್ರಪಂಚ ನಾ ಸುಖೀನ ದುಃಖೀನ ಕರ್ತನ ಭೋಗ ಅನ್ನೋದು ಬಿಡುವುದಿಲ್ಲ. ಅದಕ್ಕೆ ನೀನು ವಿಚಾರ ಮಾಡು. ಆ ವಿಚಾರ ಮಾಡಿದಂದ್ರೆ ಬಿಡ್ತದ. ಮತ್ತು ವಿಚಾರ ಮಾಡಿದಂದ್ರೆ ಬಿಡ್ತದ ಅನ್ನೋದಕ್ಕೆ ಏನಾರೆ ಮಾತೇನಾರೆ ನಮಗೆ ತಿಳಿಯಲಿ. ಯಾರು ವಿಚಾರ ಮಾಡ್ಬೇಕು ಅನ್ನೋದು ಮತ್ತೆ ನಮಗೆ ತಿಳಿಸಿಕೊಡ್ರಲ್ಲ ಅಂತ ಮತ್ತು ಗುರುಗಳನ್ನು ಕುರಿತು ಆ ಶಿಷ್ಯನಾದಂಥವು ಪ್ರಶ್ನೆ ಮಾಡದ. ಗುರುಗಳಂದ್ರು, ನೋಡಪ್ಪ ಇದು ಇಷ್ಟೇ ನಿನಗೆ ಈ ಒಂದು ದೃಷ್ಟಾಂತ ಕೊಡ್ತೀನಿ. ಆ ಒಂದು ಶಿವದ್ದು ಕುರಿದು ಆ ಅರಿವಿ ಶಿವ, ಇದರಲ್ಲಿದ್ದಂತ ಶಿವ ಹಬ್ಬ ಇವೆಲ್ಲ ನಾನು ಕೊಡ್ತೀನಿ. ಇಷ್ಟಕ್ಕೂ ನೀವು ತಿಳಿಲಿಲ್ಲ ಅಂದ್ರೆ ಇನ್ನೊಂದು ದೃಷ್ಟಾಂತ ಹೇಳ್ತೀನಿ. ಆ ದೃಷ್ಟಾಂತ ಯಾವುದು ಅಂತಂದ್ರೆ ಶ್ರೀಮದ್ ಭಾಗವತದಲ್ಲಿ ಬರ್ತಕ್ಕಂತಹ ಏಕಾದಶಿ ಸ್ಕಂದದಲ್ಲಿ 28ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಬರ್ತದೆ. ಅದು 15ನೇ ಶ್ಲೋಕ. ಆ 15ನೇ ಶ್ಲೋಕದಲ್ಲಿ ಶ್ರೀ ಭಗವಂತ ಏನ್ ಮಾಡ್ಯಾನಂತಾರೆ, ಉದ್ಧವನನ್ನು ಕುರಿತು ಉಪದೇಶ ಮಾಡ್ಯಾನೆ. ಆ ಉದ್ಧವನಿಗೂ ಆಗಿತ್ತು ಅಜ್ಞಾನದು. ಆ ಅಜ್ಞಾನ ಮೂಲಕವಾಗಿ ಅವನಿಗೇನೋ ಗರ್ವ ಬಂದಿತ್ತು. ಆ ಗರ್ವದ ಹರಣ ಮಾಡುವುದಕ್ಕೋಸ್ಕರವಾಗಿ ಶ್ರೀಕೃಷ್ಣ ಭಗವಂತ ತನ್ನ ಮಿತ್ರನಾದಂತಹ ಉದ್ಧವನನ್ನು ಕುರಿತು ಒಂದು ಶ್ಲೋಕ ಹೇಳ್ಕೊಂಡು ಬಂದಾನೆ.
ಅದು ಮೊದಲು ನೋಡಿ ಅನಂತರ ಆ ಶ್ಲೋಕದ ತಾತ್ಪರ್ಯ ಏನು, ಅದರ ವಾಚಾರ್ಥ ಏನು, ಅದರ ಲಕ್ಷಾರ್ಥ ಏನು, ಅದನ್ನು ಮತ್ತೆ ನಾಳಿನ ದಿವಸ ನೋಡೋಣ. ಈಗ ಆ ಶ್ಲೋಕ ಏನದ ಅದನ್ನು ಸ್ವಲ್ಪ ನಾನು ಓದ್ತೇನೆ. ಮೊದಲ ಶೋಕ ಹರ್ಷ ಭಯ ಕ್ರೋಧ ಲೋಭ ಮೋಹ ಸ್ಪೃಹಾದಯ ಅಹಂಕಾರಸ್ಯ ದೃಶ್ಯಂತೆ ಜನ್ಮ ಮೃತ್ಯುಶ್ಚ ಮಹಾತ್ಮನಃ ಅಂತ ಶ್ಲೋಕ. ಈ ಶ್ಲೋಕದಲ್ಲಿ ಅನೇಕ ಪ್ರಕಾರದ ಶಬ್ದಗಳು, ಒಂದು ಶೋಕದ, ಒಂದು ಹರ್ಷದ, ಮತ್ತೊಂದು ಭಯದ, ಆನಂತರ ಕ್ರೋಧದ, ಆನಂತರ ಲೋಭದ, ಆನಂತರ ಮೋಹದ, ಅನಂತರದಲ್ಲಿ ಸ್ಪೃಹ, ಇಷ್ಟು ಶಬ್ದಗಳು ಬಂದು ಅನಂತರದಲ್ಲಿ ಎರಡನೇ ಸಾಲಿನಲ್ಲಿ ಅಹಂಕಾರ ಅಂತ ಒಂದು ಶಬ್ದದ, ಇವು ಎಲ್ಲ ಮತ್ತೆ ಆದ ನಂತರ ಮತ್ತೊಂದು ಶಬ್ದದ ಜನ್ಮ ಮತ್ತು ಮೃತ್ಯು ಅಂತ ಶಬ್ದದ, ಆನಂತರ ಕೊನೆಯಲ್ಲಿ ನಾತ್ಮನಃ, ಇವು ಆತ್ಮ ಅಲ್ಲ ಅನ್ನುವಂಥ ಶಬ್ದ. ಈ ಪ್ರತಿಯೊಂದು ಶಬ್ದದ ಆವರಣ ಎಲ್ಲಿ ಪರ್ಯಂತವಾಗಿ ಭಂಗವಾಗುವುದಿಲ್ಲವೋ ಅಲ್ಲಿ ಪರ್ಯಂತವಾಗಿ ಈ ಶ್ಲೋಕದ ಯಥಾರ್ಥ ನಮಗ ಆಗುವುದಿಲ್ಲ. ಅದನ್ನು ಮತ್ತೆ ನಾಳಿನ ದಿವಸ ನೋಡುವಂತ ಹೇಳುತ್ತಾ ಇಲ್ಲಿ ಮೇಲೆ ಹೇಳ್ಕೊಂಡು ಬಂದಂತಹ ಈ ವಾಪಸ್ಪದ ವಿಷಯಗಳನ್ನ ಚಂದಕ್ಕೆ ಸಮರ್ಪಿಸಿ ಮಂಗಲ ಹಾಡೋಣ. ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಮಹಾತ್ಮರ ಅಡಿದಾವರುಗಳಿಗೆ